ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹ್ಯಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ ನಿಮ್ಮ ಅಗ್ನಿವೀರ್ ಪರೀಕ್ಷೆಗೆ ಕೇಳಬಹುದಾದಂತಹ ಟಾಪ್ ಮೋಸ್ಟ್ 50 ಪ್ರಶ್ನೆಗಳನ್ನು ನಾವು ಈ ಸೆಷನ್ನಲ್ಲಿ ನಾವು ಕ್ವಿಕ್ ಆಗಿ ಗ್ಲಾನ್ಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದರೆ, ಗೀಜಾದ ಮಹಾ ಪಿರಮಿಡ್ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಗೀಜಾ ನದಿ ಎಲ್ಲಿದೆ ಆ್ಯಂಡ್ ದೆನ್ ಮಹಾ ಪಿರಮಿಡ್ಗಳು ಎಲ್ಲಿದ್ದಾವೆ ಅಂತ ನಮಗೆ ಗೊತ್ತಿದ್ರೆ ಸಾಕು. ಎರಡರಲ್ಲಿ ಒಂದು ಗೊತ್ತಿದ್ರು ಕೂಡ ನಮಗೆ ಸೇಮ್ ಆನ್ಸರ್ ಬರುತ್ತೆ. ಸೊ ಗೀಜಾ ನದಿ ಎಲ್ಲಿ ಕಂಡುಬರುತ್ತೆ ನಿಮಗೆ, ಅಥವಾ ಗೀಜಾದ ಮಹಾ ಪಿರಮಿಡ್ಗಳು ಯಾವ ದೇಶದಲ್ಲಿ ಕಂಡುಬರ್ತವೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಎ ಕೊಟ್ಟಿದ್ದಾನೆ ಇರಾಕ್ ಅಂತ, ಆಪ್ಷನ್ ಬಿ ಕೊಟ್ಟಿದ್ದಾನೆ ಈಜಿಪ್ಟ್ ಅಂತ, ಆಪ್ಷನ್ ಸಿ ಗ್ರೀಸ್ ಅಂತ ಇದೆ, ಹಾಗೆ ಆಪ್ಷನ್ ಡಿ ಏನಿದೆ ಅಂದರೆ ಇಟಲಿ ಅಂತ ಇದೆ, ಸರಿನಾ? ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಒಂದು 5 ಸೆಕೆಂಡ್ ತೊಗೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಯಾವುದು ಆ ಒಂದು ದೇಶದ ರಾಜಧಾನಿ ಹೆಸರೇನು ಅಂದರೆ ಕೈರೋ ಅಂತ ಬರುತ್ತೆ. ಸೊ ಕೈರೋ ಯಾವ ದೇಶದ ರಾಜಧಾನಿಯಾಗಿದೆ, ಅಲ್ಲೇ ಈ ಗೀಜಾದ ಮಹಾ ಪಿರಮಿಡ್ಗಳು ಕಂಡುಬರ್ತವೆ. ಯಾವ ಒಂದು ದೇಶ ಇದೆ, ಯಾವುದು ಅಂದರೆ ಈಜಿಪ್ಟ್ ದೇಶ ಕಂಡುಬರುತ್ತೆ. ಓಕೆ, ಈಜಿಪ್ಟ್ ದೇಶದಲ್ಲಿ ನಿಮಗೆ ಈ ಗೀಜಾದ ಮಹಾ ಪಿರಮಿಡ್ಗಳು ಕಂಡುಬರ್ತವೆ, ಸರಿನಾ? ಸೊ ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. ಸೊ ಗೀಜಾದ ಮಹಾ ಪಿರಮಿಡ್ಗಳು ಯಾವ ದೇಶದಲ್ಲಿ ಕಂಡುಬರ್ತವೆ ಅಂದರೆ ಈ ಈಜಿಪ್ಟ್ ದೇಶದಲ್ಲಿ ಕಂಡುಬರ್ತವೆ, ಸರಿನಾ? ಅವುಗಳಿಗೆ ನಾವು ಮಮ್ಮಿ ಅಂತ ಕೂಡ ಕರಿಬಹುದು. ಓಕೆ, ಸೊ ಇದು ನಿಮಗೆ ನೆನಪಿರಲಿ. ಸೊ ಹಾಗಾದರೆ ಈ ಈಜಿಪ್ಟ್ನ ರಾಜಧಾನಿ ಯಾವುದು ಅಂತ ನಿಮಗೆ ಸಾಕಷ್ಟು ಸರಿ ಬೇರೆ ಬೇರೆ ಡಿಫ್ರೆಂಟ್ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳಿದ್ದಾನೆ. ಸೊ ಈ ಈಜಿಪ್ಟ್ನ ರಾಜಧಾನಿ ಯಾವುದು ಅಂದರೆ ಈ ಕೈರೋ ಅನ್ನೋದು. ಹಾಗೆ ಈ ಈಜಿಪ್ಟ್ನಲ್ಲಿ ಕಂಡುಬರ್ತಕ್ಕಂತಹ ಒಂದು ಡ್ಯಾಮ್ ಯಾವುದು ಅಂತ ನಿಮ್ಗೆ ಕೇಳಿರ್ತಾನೆ. ಯಾವುದು ಡ್ಯಾಮ್ ಅನ್ನೋದು. ಈ ಈಜಿಪ್ಟ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ಅತಿ ಪ್ರಮುಖವಾದ ಒಂದು ಡ್ಯಾಮ್ ಯಾವುದು ಅಂದರೆ ನಿಮಗೆ ಅಲೆಕ್ಸಾಂಡ್ರಿಯಾ ಡ್ಯಾಮ್ ಅಂತ ಕಂಡುಬರುತ್ತೆ. ಓಕೆ, ಸೊ ಈ ಅಲೆಕ್ಸಾಂಡ್ರಿಯಾ ಡ್ಯಾಮ್ ಅನ್ನೋದು ನಿಮಗೆ ಯಾವ ಒಂದು ನದಿಯ ಮೇಲೆ ಕಟ್ಟಲಾಗಿದೆ, ಯಾವ ಒಂದು ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದ್ರೆ ಈ ನೈಲ್ ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ, ಸರಿನಾ? ಸೊ ಹಾಗೆ ಈ ಈಜಿಪ್ಟ್ ಏನಿದೆ ಅಲ್ವಾ, ಯಾವ ಒಂದು ನದಿಯ ವರದಾನ ಅಂತ ಕೇಳ್ತಾನೆ. ಈಜಿಪ್ಟ್ ಅನ್ನೋದು ನಿಮಗೆ ಈ ನೈಲ್ ನದಿಯ ವರದಾನ ಅನ್ನೋದು ನೀವು ನೆನಪಿಟ್ಕೋಬೇಕು. ಓಕೆ, ಸೊ ಹಾಗಾದರೆ ಇಡೀ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು? ಇಡೀ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ಈ ನೈಲ್ ನದಿ, ಸರಿನಾ? ಈ ನೈಲ್ ನದಿ ಯಾವ ಒಂದು ದೇಶದ ಮುಖಾಂತರ ಹರಿತದೆ ಅಂತ ಕೇಳಿದ್ರೆ ಈಜಿಪ್ಟ್ ದೇಶದ ಮುಖಾಂತರ ಹರಿತದೆ. ಸೊ ಆ್ಯಕ್ಚುಲಾಗಿ ಇದು ಹರಿಯೋದು 2 ಮೂಲಗಳಿಂದ ಹರಿತದೆ. ಒಂದು ಟಾಣಾ ಸರೋವರದಿಂದ, ಹಾಗೆ ನಿಮಗೆ ಇನ್ನೊಂದು ಎರಿತ್ರಿಯಾ ದೇಶದಿಂದ, ಸರಿನಾ? ಸೊ ಇಲ್ಲಿ ವೈಟ್ ನೈಲು ಮತ್ತು ಹಾಗೆ ಬ್ಲೂ ನೈಲ್ ಅನ್ನುವ 2 ಹೆಸರುಗಳಿಂದ ಇದು ಮೊದಲು ಶುರುವಾಗಿ ಮುಂದೆ ಬಂದು ಕೂಡ್ಕೊಂಡು ಈ ಏನು ಈಜಿಪ್ಟ್ ಇದೆ ಅಲ್ವಾ, ಈಜಿಪ್ಟ್ನ ಗಡಿಭಾಗದಲ್ಲಿ ಕೂಡ್ಕೊಂಡು ಮುಂದೆ ಇದು ನೈಲ್ ನದಿ ಎಂಬ ಹೆಸರಿನಿಂದ ಹರಿತದೆ, ಸರಿನಾ? ಸೊ ಇದು ಏನಾಗಿದೆ ಅಂದರೆ ಜಗತ್ತಿನ ಅತ್ಯಂತ ಉದ್ದವಾದ ನದಿಯಾಗಿದೆ, ಸರಿನಾ? ಸೊ ಹಾಗಾದರೆ ಇದು ಯಾವ ದಿಕ್ಕಿನೆಡೆಗೆ ಹರಿತದೆ ಕೇಳಬಹುದಲ್ವಾ? ಕ್ವಶನ್ ಇಲ್ಲಿವರೆಗೂ ಕೇಳಿಲ್ಲ, ಬಟ್ ಕೇಳಬಹುದಲ್ಲ ಕ್ವಶನು. ಈ ನೈಲ್ ನದಿ ಯಾವ ದಿಕ್ಕಿನಡೆಗೆ ಹರಿತದೆ, ಹಾಗೆ ಯಾವ ಒಂದು ಸಮುದ್ರಕ್ಕೆ, ಯಾವ ಒಂದು ಸಾಗರಕ್ಕೆ ಸೇರಿಕೊಳ್ಳುತ್ತದೆ ಅಂತ ನಿಮಗೆ ಕೇಳಬಹುದು. ಸೊ ಕೇಳಿದಾಗ ನೀವೇನಂತ ಹೇಳಬೇಕಾಗುತ್ತೆ ಅಂದರೆ, ಸರ್ ಉತ್ತರಕ್ಕೆ ಹರಿತದೆ. ಸರ್ ಉತ್ತರಕ್ಕೆ ಹರಿತವ? ನಮ್ಮ ಭಾರತದಲ್ಲಿ ನೋಡಿದ್ರೆ ಒಂದು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳಿದ್ದಾವೆ ಅಥವಾ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಿದ್ದಾವೆ. ಉತ್ತರಕ್ಕೆ ಯಾವುದು ಹರಿಯಲ್ಲ ಸರ್ ನಮ್ಮಲ್ಲಿ ಅಂತ ನೀವು ಹೇಳ್ಬಹುದು. ಹೌದು ಸರ್, ನಮ್ಮ ಭಾರತದಲ್ಲಿ ಹರಿಯಲ್ಲ. ಯಾಕೆಂದರೆ ನಮ್ಮ ಭಾರತ ಹೀಗಿದೆ. ಸೊ ಉತ್ತರದಲ್ಲಿ ಹಿಮಾಲಯಗಳಿದ್ದಾವೆ, ಅಲ್ಲಿ ಮೇಲೆ ಹರಿದ ಏನಾಗ್ತದೆ, ಅದು ಏನು ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಒಂದು ಹಿಂಗೆ ಪೂರ್ವ ಕರಿತದೆ, ಇಲ್ಲ ಅಂದರೆ ಪಶ್ಚಿಮ ಕರಿತದೆ, ಅಥವಾ ದಕ್ಷಿಣ ಕರೆದು ಸೀದಾ ಡೈರೆಕ್ಟಾಗಿ ನಿಮಗೆ ಈ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಮಹಾಸಮುದ್ರ ಸೇರ್ಬೋದು ನಿಮಗೆ, ಸರಿನಾ? ಸೊ ಅದಕ್ಕೆ ಇಲ್ಲಿ ಹರಿಯೋದಿಲ್ಲ, ನಿಮಗೆ ಉತ್ತರಕ್ಕೆ ಹರಿಯೋಂಥ ನದಿಗಳು ಸಿಗೋದಿಲ್ಲ, ಜಾಸ್ತಿ ಸಿಗೋದಿಲ್ಲ, ಬಟ್ ಸಿಗ್ತದೆ. ಬಟ್ ಏನು ಅಂದರೆ ಇಲ್ಲಿ ನಿಮಗೆ ಕೆಲವೊಂದು ನದಿಗಳು ಸಿಗ್ತವೆ. ಯಾವುದು ಈ ಸೋನ್ ನದಿ ಇದೆಯಲ್ವಾ, ಸೋನ್ ನದಿ ನಿಮಗೆ ಉತ್ತರಾಭಿಮುಖವಾಗಿ ಹರಿತದೆ, ಉತ್ತರಾಭಿಮುಖವಾಗಿ ಹರಿತದೆ. ಚಂಬಲ್ ನದಿಯು ಕೂಡ ನಿಮಗೆ ಮೊದಲು ಉತ್ತರಾಭಿಮುಖವಾಗಿ ಹರಿತದೆ. ಓಕೆ, ಉತ್ತರಕ್ಕೆ ಹರಿತದೆ ಯಾವುದು ಈ ಚಂಬಲ್ ನದಿ, ಹಾಗೆ ಸೋನ್ ನದಿಗಳು. ಬಟ್ ಏನು ಉತ್ತರಕ್ಕೆ ಡೈರೆಕ್ಟಾಗಿ ಉತ್ತರಕ್ಕೆ ಹೋಗಿ ಹರಿಯುವುದಿಲ್ಲ ಅದು ಫುಲ್. ಮತ್ತು ಮುಂದೆ ಹೋಗಿ ಚಂಬಲ್ ನದಿ ಆಗಲಿ ಹೀಗೆ ಮೇಲೆ ಹೋಗಿ ಮತ್ತೆ ಆಮೇಲೆ ನಿಮಗೆ ಈ ಪಶ್ಚಿಮ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡ್ತವೆ, ಸರಿನಾ? ಬಟ್ ಈ ನೈಲ್ ನದಿ ಹೇಗಿದೆ ಅಂದರೆ ಡೈರೆಕ್ಟಾಗಿ ಉತ್ತರ ದಿಕ್ಕಿಗೆ ಹರಿತದೆ ಇದು, ಸರಿನಾ? ಸೊ ಈ 2 ಮೂಲಗಳಿಂದ ಹುಟ್ಕೊಂಡು ವೈಟ್ ನೈಲು ಮತ್ತು ಬ್ಲೂ ನೈಲ್ ಅನ್ನುವ 2 ಮೂಲಗಳಿಂದ ಹುಟ್ಕೊಂಡು ಇಲ್ಲಿ ಬಂದು ನೈಲ್ ಅಂತ ಹೆಸರು ಪಡ್ಕೊಂಡು ಈ ಡೈರೆಕ್ಟಾಗಿ ಉತ್ತರಾಭಿಮುಖವಾಗಿ ಹರಿತದೆ, ಇದು ಉತ್ತರಕ್ಕೆ ಹರಿತದೆ ಯಾವುದು ಈ ನೈಲ್ ನದಿ ಅನ್ನೋದು, ಸರಿನಾ? ನೆನ್ಪಿಟ್ಕೊಳ್ಳಿ. ಸೊ ನಾನು ಹೇಳೋದು ಏನಾದರೂ ಸ್ಪೀಡ್ ಆಗ್ತಾ ಇದ್ರೆ ಈ ಯೂಟ್ಯೂಬಲ್ಲಿ ನೀವು ಏನು ಕ್ಲಾಸ್ ಕೇಳ್ತಿದ್ದೀರಲ್ವಾ, ಈ ದೇ ಅನ್ನೋದು ಏನಿದೆ ಅಲ್ವಾ, ಇಲ್ಲಿ 3 ಡಾಟ್ಸ್ ಅಂತ ಇದ್ದಾವೆ. ಆ 3 ಡಾಟ್ಸ್ ಮೇಲೆ ನಿಮಗೆ ಕ್ಲಿಕ್ ಮಾಡಿದ್ರೆ ಸ್ಪೀಡ್ ಅನ್ನೋ ಒಂದು ಆಪ್ಷನ್ ಕಂಡು ಬರುತ್ತೆ ನಿಮಗೆ. ಆ ಸ್ಪೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಾರ್ಮಲ್ ಅಂತ ಇರುತ್ತೆ, ನಾರ್ಮಲ್ 1x ಅಲ್ಲಿ ವಿಡಿಯೋ ಇರುತ್ತೆ. ಸೊ ಆ ವಿಡಿಯೋನ ನೀವು 0.9x ಅಲ್ಲಿ ಅಥವಾ 0.85x ಅಲ್ಲಿ ನೀವು ಇಟ್ಕೊಂಡು ನೋಡ್ಬೋದು, ನಿಮಗೆ ಸ್ಲೋ ಆಗಿ ಕೇಳಿಸುತ್ತೆ. ಸೊ ನಾನು ಯಾಕೆ ಫಾಸ್ಟಾಗಿ ಹೇಳ್ತಾ ಇರೋದು ಅಂದರೆ, ಒಂದು ನಿಮಗೆ
ಹಿಯರಿಂಗ್ ಪವರ್ ನಿಮಗೆ ಜಾಸ್ತಿ ಆಗುತ್ತೆ, ಒಂದು ಜಾಸ್ತಿ ಸ್ಪೀಡಾಗಿ ಹೇಳೋದ್ರಿಂದ. ಇನ್ನೊಂದು ಏನಂದರೆ ಜಾಸ್ತಿ ನಾನಂತ ಅಲ್ಲ, ಬೇರೆ ಎಷ್ಟೋ ಟೀಚರ್ಗಳು ನಿಮಗೆ ಕ್ವಿಕ್ಕಾಗಿ ಗ್ಲಾನ್ಸ್ ಆಗಿ ನಿಮಗೆ ಮಾಹಿತಿನ ಕೊಡಬೇಕು ಅಂತ ಅವ್ರು ಇಷ್ಟಪಡ್ತಿರ್ತಾರೆ, ಸರಿನಾ. ಸೊ ಅದು ನಿಮಗೆ ಅರ್ಥ ಆಗಲ್ಲ. ನಾರ್ಮಲಿ ನೀವು ಏನು ಇವಾಗ ಸ್ಪೀಡ್ ಇದ್ದೀರಲ್ವ ಆ ಸ್ಪೀಡಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ. ಬಟ್ ಸ್ವಲ್ಪ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡಿದ್ರೆ ಅಂದರೆ ನಿಮಗೆ ಅದು ಕ್ವಿಕ್ಕಾಗಿ ನಿಮಗೆ ಅಂದರೆ ಅರ್ಥ ಆಗುತ್ತೆ. ಬೇರೆ ಇನ್ನೂ ಕೆಲವೊಂದು ಸ್ಲೋ ಆಗಿ ಹೇಳೋ ಟೀಚರ್ಸ್ ಅಂತೂ ನಿಮಗೆ ಇನ್ನೂ ಸ್ಪೀಡಾಗಿ ಅರ್ಥ ಆಗುತ್ತೆ ಅವ್ರದ್ದು, ಸರಿನಾ. ಎಷ್ಟು ಸ್ಲೋ ಆಗಿ ಹೇಳ್ತಿದ್ದಾನಲ್ಲ ಸರ್, ಅವ್ರದ್ದು 2x ಇಟ್ಕೊಂಡು ನೋಡೋಣ ಅಂತ ಅನ್ಸುತ್ತೆ ನಿಮಗೆ. ಸೊ ಆ ಲೆವೆಲಲ್ಲಿ ನೀವು ಬರಬೇಕು, ಓಕೆ. ಸೊ ಇನ್ನೂ ನಾನು ಇವಾಗ ಹೇಳೋದು ನನ್ನ ಸ್ಪೀಡ್ ಲೆವೆಲಲ್ಲಿ ಅಂದರೆ 0.5x ನಾನು ಹೇಳ್ತಾ ಇದ್ದೀನಿ. ಮೀನ್ಸ್ ಅರ್ಧ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಇನ್ನೂ ಬೇರೆ ರೀತಿ ಇವಾಗ ಆಫ್ಲೈನಲ್ಲೆಲ್ಲ ನನ್ನ ಸಮ್ ಸ್ಟೂಡೆಂಟ್ಸ್ ಇದ್ದಾರೆ, ಅಲ್ಲಿ ನಾನು ಹೇಳೋದವಾಗ ಎಲ್ಲವೂ ಕೂಡ ಇದ್ರದ್ದು 2x ಇರುತ್ತೆ ಅಂತ ಅಂದ್ಕೊಳ್ಳಿ ನೀವು, ಓಕೆ. ಸೊ ಏನು ಅಂದರೆ ನೀವು ಮ್ಯಾಚ್ ಆಗಿ ಇವಾಗ ನನ್ನ ಫ್ರೀಕ್ವೆನ್ಸಿ ಏನಿದೆ ಅಲ್ವಾ, ಮ್ಯಾಚ್ ಆಗಿ ಇವಾಗ ನನ್ನದೇ ಮ್ಯಾಚ್ ಆಗಬೇಕು ಸರ್, ನಿಮ್ದಕ್ಕೆ ಮ್ಯಾಚ್ ಆಗೋಣ, ನಾವು ಬೇರೆ ಕ್ಲಾಸ್ ನೋಡ್ತೀವಿ, ಪ್ರಾಬ್ಲಮ್ ಇಲ್ಲ. ಬಟ್ ಏನು ಅಂದರೆ ನೀವು ಸ್ಪೀಡ್ಗೆ ಮ್ಯಾಚ್ ಆದರೆ ನೀವು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗ್ತೀರಾ, ಸರಿನಾ, ಓದೋದ್ರಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆ. ಸೊ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ನೀವು 0.9x ಇಟ್ಕೊಂಡು ನೋಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಇದು ಸ್ಲೋ ಅನಿಸ್ತಾ ಇದೆಯಾ ನಾನು ಹೇಳೋದು, ಆಬ್ವಿಯಸ್ಲಿ 2x ಇಟ್ಕೊಂಡು ನೋಡಿ, ದಟ್ಸ್ ಅ ಬೆಸ್ಟ್, ಓಕೆ. ನಿಮ್ಮ ಟೈಮ್ ಸೇವ್ ಆಗುತ್ತೆ. 1 ಗಂಟೆ ಕ್ಲಾಸ್ ಇತ್ತು ಅಂದರೆ ನಿಮಗೆ ಅರ್ಧ ಗಂಟೆಯಲ್ಲಿ ಮುಗೀತದೆ, ಇನ್ನೂ 30 ನಿಮಿಷ ನಿಮಗೆ ಸೇವ್ ಆಗುತ್ತೆ. ಬೇರೆ ವಿಡಿಯೋ ನೋಡ್ಬೋದು, ಅಥವಾ ಬೇರೆ ಕ್ಲಾಸ್ನ ಇದ್ರೇನೋ ನೀವು ತಿಳ್ಕೊಬೋದು, PDF ಓದ್ಕೋಬೋದು, ಬುಕ್ನ ಓದ್ಕೋಬೋದು, ಸರಿನಾ. ಸೊ ನಿಮಗೆ ಟೈಮ್ ಸೇವ್ ಆಗುತ್ತೆ, ಅಷ್ಟೇ ನಾನು ಹೇಳೋದು, ಸರಿಯಾ. ಬಟ್ ಇಲ್ಲಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದೆ ನಾನು, ಈ ನೈಲ್ ನದಿ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಈ ನೈಲ್ ನದಿ ಉತ್ತರಾಭಿಮುಖವಾಗಿ ಹರಿದು ಯಾವ ಒಂದು ಸಮುದ್ರಕ್ಕೆ ಸೇರ್ತದೆ ಅಂತ ನಿಮಗೆ ಕೇಳಬಹುದು. ಈ ಮೆಡಿಟೇರಿಯನ್ ಸಮುದ್ರಕ್ಕೆ ಸೇರ್ತದೆ. ಯಾವುದು ಈ ಮೆಡಿಟೇರಿಯನ್ ಅನ್ನುವ ಸಮುದ್ರ ಇದೆಯಲ್ವಾ, ಈ ಮೆಡಿಟೇರಿಯನ್ ಎಂಬ ಒಂದು ಸಮುದ್ರಕ್ಕೆ ಸೇರ್ತದೆ. ಯಾವುದು ಈ ನೈಲ್ ನದಿ ನಿಮಗೆ ಕೇಳಬಹುದು. ಯಾಕಂದರೆ ಇಡೀ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಇದೆ ರೀ ಈ ನೈಲ್ ನದಿ ಅನ್ನೋದು. ನಮ್ಮ ಭಾರತದಲ್ಲ, ಇಡೀ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಇದೆ. ಇವಾಗ ಗಂಗಾ ನದಿನೇ ಎಲ್ಲಿ ಹುಟ್ಟಿತು, ಹೆಂಗೆ ಹುಟ್ಟಿತು, ಎಲ್ಲಿ ಹರಿತು, ಯಾವ್ಯಾವ ಹೆಸರಿಂದ ಹರಿತದೆ ಕೇಳ್ತಾನೆ. ಬಿಕಾಸ್ ನಮ್ಮ ಭಾರತ ಅತ್ಯಂತ ಉದ್ದವಾದ ನದಿ ಇದೆ. ಬಟ್ ಇದು ಇಡೀ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಇದೆ, ಇದ್ರ ಬಗ್ಗೆ ಕೇಳಬಾರ್ದಾ? ಕೇಳಬಹುದು, ಸರಿನಾ. ಸೊ ಅದಕ್ಕೆ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಜಗತ್ತಿನ ಅತ್ಯಂತ 2ನೇ ಅತಿ ಉದ್ದವಾದ ನದಿ ಯಾವುದು? ಅಮೆಜಾನ್ ನದಿ ಅಂತ ಕಂಡುಬರುತ್ತೆ ನಿಮಗೆ, ಸರಿನಾ. ನಾನು ಯಾಕೆ ಹೀಗೆ ಮಾರ್ಕ್ ಹಾಕ್ತಿದ್ದೀನಿ ಅಮೆಜಾನ್ ನದಿ ಅಂದಾಗ, ಹಾಗೆ ನೈಲ್ ನದಿ ಅಂದಾಗ ಹೀಗೆ ಯಾಕೆ ಮಾರ್ಕ್ ಹಾಕ್ತಿದ್ದೀನಿ ತಿಳ್ಕೊಬೇಕು, ಓಕೆ. ಸೊ ಇದು ಉತ್ತರಾಭಿಮುಖವಾಗಿ ಹರಿದ್ರೆ ಇದು ಏನು ಮಾಡುತ್ತೆ, ನಿಮಗೆ ಪೂರ್ವಾಭಿಮುಖವಾಗಿ ಹರಿತದೆ. ಯಾವುದು ಈ ಅಮೆಜಾನ್ ನದಿ ಅನ್ನೋದು ಮೀನ್ಸ್ ಪೂರ್ವಾಭಿಮುಖವಾಗಿ ಹರಿದು ಯಾವೊಂದು ಸಮುದ್ರವನ್ನು ಸೇರ್ತದೆ, ಯಾವೊಂದು ಸಾಗರವನ್ನು ಸೇರ್ತದೆ ಅಂತ ನಿಮಗೆ ಕೇಳಿದ್ರೆ, ಸಾಗರ ಸೇರ್ತದೆ. ಯಾವುದು? ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರ್ತದೆ, ನಾಟ್ ಆರ್ಕಟಿಕ್, ಅಟ್ಲಾಂಟಿಕಾ ಎಸ್ ಆಕಾರದಲ್ಲಿ ಕಂಡುಬರ್ತಕ್ಕಂಥ ಅಟ್ಲಾಂಟಿಕ ಮಹಾಸಾಗರಕ್ಕೆ ಸೇರ್ತಕ್ಕಂಥ ಅತ್ಯಂತ ದೊಡ್ಡದಾದ ನದಿ ಯಾವುದು ಅಂದರೆ ಅಮೆಜಾನ್ ನದಿ. ಅತ್ಯಂತ ಉದ್ದವಾದ ನದಿ ನಿಮಗೆ ನೈಲ್ ನದಿ. ಬಟ್ ಹಾಗೆ ಅತ್ಯಂತ ದೊಡ್ಡದಾದ ಅಂತ ನಿಮಗೆ ಏನಾದರೂ ಕೇಳಿದ್ರೆ, ನೀರಿನ ಸ್ವರೂಪದಲ್ಲಿ, ವ್ಯಾಲ್ಯೂಮ್ ಸ್ವರೂಪದಲ್ಲಿ ನಿಮಗೆ ಏನಾದರೂ ಕೇಳಿದ್ರೆ ಅವಾಗ ಅಮೆಜಾನ್ ನದಿನೇ ಆಗ್ತದೆ. ಮೀನ್ಸ್ ಅತಿ ಹೆಚ್ಚು ನೀರು ತೊಗೊಂಡು ಬರ್ತದೆ ಅದು, ಸರಿನಾ. ಆಲ್ಮೋಸ್ಟ್ ಇದರ ಅಗಲ ಎಷ್ಟಿದೆ ಅಂದರೆ 200 to 300 ಮೀಟ್ರಾ, ನೋ ವೇ, ಕಿಲೋಮೀಟ್ರ್ ಇದೆ ಇದ್ರದ್ದು. ಯಾವುದು? ಅಮೆಜಾನ್ ನದಿ, ಸರಿನಾ. ಒಂದೊಂದು ನದಿಗಳದು ಉದ್ದಾನೆ 200ರಿಂದ 300 ಕಿಲೋಮೀಟರ್ ಇರ್ತವೆ. ಲೈಕ್ ಇವಾಗ ನಮ್ಮ ಕಾಳಿ ನದಿ ತಗೊಳ್ಳಿ, ಸರಿನಾ, ಮಲಪ್ರಭಾ ತಗೊಳ್ಳಿ, ಘಟಪ್ರಭಾ ತಗೊಳ್ಳಿ, ಅವು ಟೋಟಲ್ ಹರಿಯೋದೇ 200ರಿಂದ 300 ಕಿಲೋಮೀಟ್ರ್ ಒಳಗಡೆನೇ ಹರಿತವೆ. ಬಟ್ ಇದು ಏನಿದೆ ಅಮೆಜಾನ್ ನದಿ, ಅದರ ಅಗಲನೇ 200ರಿಂದ 300 ಕಿಲೋಮೀಟರ್ ಇದೆ, ಸರಿನಾ. ಸೊ ಮೀನ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿವರ್ ಅದು. ಒನ್ ಆಫ್ ದ ಬಿಗ್ಗೆಸ್ಟ್ ಅಲ್ಲ, ಟಾಪ್ ಮೋಸ್ಟ್ ಬಿಗ್ಗೆಸ್ಟ್ ರಿವರ್ ಯಾವುದು? ಈ ಅಮೆಜಾನ್ ರಿವರು. ಬಟ್ ಒನ್ ರಿಪೋರ್ಟ್ ಪ್ರಕಾರ ಏನು ಅಂದರೆ, ಈ ಅಮೆಜಾನ್ ನದಿಯೇ ಪ್ರಸ್ತುತ ಅತಿ ಉದ್ದವಾದ ನದಿಯಾಗಿದೆ ಅಂತ ಹೇಳ್ತಾರೆ. ಬಟ್ ಇನ್ನೂ ಕೂಡ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿಲ್ಲ. ಬಟ್ ಸ್ಟಿಲ್ ಟುಡೇನೂ ಕೂಡ ನಾವು ಯಾವುದನ್ನ ಹೇಳ್ತೀವಿ? ನೈಲ್ ಅಂತಲೇ ಹೇಳ್ತೀವಿ, ಸರಿನಾ. ನೆನಪಿಟ್ಕೊಳ್ಳಿ. ಹಾಗೆ ಈ ಅಮೆಜಾನ್ ನದಿ ಯಾವ ಒಂದು ಖಂಡದಲ್ಲಿ ಹುಟ್ಕೊಳ್ಳುತ್ತದೆ? ಸೌತ್ ಅಮೇರಿಕಾ ಖಂಡದಲ್ಲಿ, ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಈ ಅಮೆಜಾನ್ ಎಂಬ ಒಂದು ನದಿ ಹುಟ್ಕೊಳ್ತದೆ, ಸರಿನಾ. ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ ಆಯಿತು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈಸಿಯಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು? ಸರ್ ಕ್ವಶನ್ ಇದೆ, ಈಸಿ ಇದೆ ಸರ್, ಕ್ವಶನ್ ಈಸಿ ಇರೋದನ್ನ ಕೇಳ್ತಾನೆ, ಓಕೆ, ಜಾಸ್ತಿ ಟಫ್ ಆಗಿ ಹೋಗೋದಿಲ್ಲ. ಸೊ ಏನಿದೆ ಕ್ವಶನ್ ಅಂದರೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಅಂತ ಕೇಳಿದಾನೆ. ಸೊ ಟೋಟಲಿ ನಿಮಗೆ ಸಾಗರಗಳನ್ನು ಅವುಗಳ ಆಕಾರಗಳ ಮೇಲೆ, ಅವು ದೊಡ್ಡದಿದ್ದಾವೋ ಸಣ್ಣ ಇದ್ದಾವೋ, ಸೊ ಆ ಆಕಾರದ ಮೇಲೆ ನೀವು ಬರ್ಕೋಬೇಕಾಗುತ್ತೆ. ಹೇಗೆ ಬರ್ಕೋಬೇಕು? ಪೈಸಾ ಅಂತ ಬರ್ಕೋಬೇಕು, ಏನಿಲ್ಲ, PAISA, ಓಕೆ. ಪೈಸಾ ಅಂತ ಬರ್ಕೊಂಡಾಗ ಇಲ್ಲಿ ಏನಾಗುತ್ತೆ, ಅತ್ಯಂತ ದೊಡ್ಡದು ಮೇಲಿರೋದು, ಅತ್ಯಂತ ಚಿಕ್ಕದು ಕೆಳಗಿಡಿರೋದು, ಯಾವುದು? ಸಾಗರಗಳಲ್ಲಿ, ಸರಿನಾ. ಸೊ ಪಿ ಅಂದರೆ ಏನು? ಪಿ ಅಂದರೆ ಯಾವುದಿದೆ ಅಲ್ಲಿ? ಪೆಸಿಫಿಕ್ ಸಾಗರ ಇದೆ. ಸೊ ಅತ್ಯಂತ ದೊಡ್ಡ ಸಾಗರ ಯಾವುದಿದೆ ಅಂದರೆ ಪೆಸಿಫಿಕ್ ಸಾಗರ ಅತ್ಯಂತ ದೊಡ್ಡ ಸಾಗರವಾಗಿದೆ. ಸೆಕೆಂಡ್ ಹೈಯೆಸ್ಟ್ ಯಾವುದಿದೆ? ಅಟ್ಲಾಂಟಿಕ್ ಸಾಗರ. ಹೇಳಿದೆ ಅಲ್ವಾ ಇವಾಗಲೇ, ಯಾವುದು? ಅಮೆಜಾನ್ ನದಿ ಹೋಗಿ ಸೇರ್ತದೆ, ಎಸ್ ಆಕಾರದಲ್ಲಿದೆ ಅಂತ. ಸೊ ಇದೇ ಅದು ನದಿ. ಐ ಅಂದರೆ ಏನು? ಐ ಅಂದರೆ ಐ ಮುತ್ಯ ಅಲ್ಲ, ಐ ಅಂದರೆ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಇದು 3ನೇದು. ಇದು ಯಾವ ಆಕಾರದಲ್ಲಿದೆ ಅಂದರೆ ಎಂ ಆಕಾರದಲ್ಲಿ ಕಂಡುಬರುತ್ತೆ. ಹಾಗೆ ಎಸ್ ಅಂದರೆ ಏನು? ಸೌತ್ ಓಷನ್ ಅಂತ ಕಂಡುಬರುತ್ತೆ, ಅಥವಾ ದಕ್ಷಿಣ ಮಹಾಸಾಗರ ಅಂತ ನಾವು ಹೇಳಬಹುದು, ಸರಿನಾ. ಆ್ಯಂಡ್ ದೆನ್ 5ನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಆರ್ಕಟಿಕ್ ಮಹಾಸಾಗರ
ಮಹಾಸಾಗರ ಇದೆ, ಉತ್ತರ ಧ್ರುವದಲ್ಲಿ ಕಂಡುಬರ್ತದೆ. ಇದು ಯಾವುದು ಉತ್ತರ ಧ್ರುವದಲ್ಲಿ ಕಂಡುಬರ್ತಕ್ಕಂತಹ ಆರ್ಕ್ಟಿಕ್ ಮಹಾಸಾಗರ ಕಂಡುಬರ್ತದೆ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಪೆಸಿಫಿಕ್ ಓಷನ್ ಯಾವ ಆಕಾರದಲ್ಲಿದೆ? ಯಾವ ಆಕಾರದಲ್ಲಿದೆ? ತ್ರಿಕೋನ ಆಕಾರದಲ್ಲಿ ಕಂಡುಬರುತ್ತೆ. ಯಾವುದು? ಪೆಸಿಫಿಕ್ ಓಷನ್. ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಈ ಓಷನ್ಗಳ ಮೇಲೆ ಯಾವ ಒಂದು ಓಷನ್ ಅರ್ಧ ಓಷನ್ ಆಗಿದೆ, ಓಕೆ, ಅರ್ಧ ಸಾಗರ ಯಾವುದಾಗಿದೆ ಅಂತ ನಿಮ್ಗೆ ಕೇಳ್ಬೋದು. ಅರ್ಧ ಸಾಗರವಾ? ಸಾಗರ ಎಲ್ಲವೂ ಕೂಡ ಪೂರ್ತಿಯಾಗಿರ್ತವೆ, ಅರ್ಧ ಹೇಗಿರುತ್ತೆ? ಸೊ ಅರ್ಧ ಸಾಗರ ಇದೆ ಒಂದು. ಯಾವುದು ಅಂದರೆ ಈ ಇಂಡಿಯನ್ ಓಷನ್ ಅನ್ನೋದು, ಇಂಡಿಯನ್ ಓಷನ್ ಏನಾಗಿದೆ, ಅರ್ಧ ಸಾಗರ ಆಗಿದೆ. ಯಾಕೆ ಅರ್ಧ ಸಾಗರವಾಗಿದೆ ಹೇಳ್ಬೋದಾ ಯಾರಾದರೂ? ಸರಿನಾ. ಸೊ ಇವಾಗ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 3ನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಹೂ ರಿಟರ್ನ್ಡ್ ಇಂಡಿಯನ್ ನ್ಯಾಷನಲ್ ಅಂಥೆಮ್? ಓಕೆ, ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡಿನಲ್ಲಿ ವ್ಯತ್ಯಾಸವಿದೆ. ಓಕೆ, ಸೊ ಇವಾಗ ಹೇಳ್ತಿದ್ದೀನಿ ಕೇಳಿ. ಕನ್ನಡದಲ್ಲಿ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಆಗ್ತದೆ. ಇವಾಗ ಈ ರಾಷ್ಟ್ರಗೀತೆ ಅಂದಾಗ ಮತ್ತು ರಾಷ್ಟ್ರೀಯ ಹಾಡು ಅಂದಾಗ ಕನ್ಫ್ಯೂಷನ್ ಆಗ್ತದೆ. ಬಟ್ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ ಏನು ಅಂದರೆ ನ್ಯಾಷನಲ್ ಸಾಂಗು ಹಾಗೆ ನ್ಯಾಷನಲ್ ಅಂಥೆಮ್ ಅಂತ. ನ್ಯಾಷನಲ್ ಅಂಥೆಮೇ ಬೇರೆ ಇದೆ, ನ್ಯಾಷನಲ್ ಸಾಂಗೇ ಬೇರೆ ಇದೆ. ನ್ಯಾಷನಲ್ ಸಾಂಗ್ನ ಬರೆದವರು ಒಬ್ಬರು ವ್ಯಕ್ತಿ ಇದ್ದಾರೆ, ನ್ಯಾಷನಲ್ ಅಂಥೆಮ್ ಬರೆದವರು ಒಬ್ಬರು ವ್ಯಕ್ತಿ ಇದ್ದಾರೆ. ಇವಾಗ ನ್ಯಾಷನಲ್ ಅಂಥೆಮ್ ಅಂದರೆ ರಾಷ್ಟ್ರಗೀತೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಹಾಗೆ ನ್ಯಾಷನಲ್ ಸಾಂಗ್ ಅಂದರೆ ರಾಷ್ಟ್ರೀಯ ಹಾಡು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸರಿನಾ, ಎಕ್ಸಾಕ್ಟ್ ನೆನ್ಪಿಟ್ಕೊಳ್ಳಿ. ಒಂದು ಕನ್ನಡದಲ್ಲಾದರೂ ನೆನ್ಪಿಟ್ಕೊಳ್ಳಿ, ಒಂದು ಇಂಗ್ಲೀಷಲ್ಲಾದರೂ. ಬಟ್ ಮ್ಯಾಕ್ಸಿಮಮ್ ಬೆಟ್ರ್ ಏನು ಅಂದರೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳೋದು ಭಾಳ ಬೆಟ್ರ್ ಅನ್ನೋದು ನನ್ನ ಆಪ್ಷನ್. ಓಕೆ, ನನ್ನ ಒಂದು ಸಲಹೆ. ಯಾಕಂದರೆ ಕೆಲವೊಂದು ಸರಿ ಎಕ್ಸಾಮಲ್ಲಿ ನಿಮಗೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿರ್ತಾನೆ ಎಲ್ಲ ಕ್ವಶನ್ಗಳು ಕೂಡ. ಸೊ ಅದಕ್ಕೆ ಕನ್ಫ್ಯೂಷನ್ ಆಗಿ ನಿಮಗೆ ನ್ಯಾಷನಲ್ ಅಂಥೆಮ್ ಕೇಳೋ ಬದಲು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ರಾಷ್ಟ್ರೀಯ ಹಾಡು ಅಂತಲೇ ಬರ್ಬೋದು ನಿಮಗೆ. ಓಕೆ, ಅಥವಾ ನಿಮಗೆ ನ್ಯಾಷನಲ್ ಸಾಂಗ್ ಇದ್ದದ್ದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ರಾಷ್ಟ್ರೀಯ ಗೀತೆ ಅಂತ ಬರ್ಬೋದು. ಸೊ ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಏನಿದೆ ಅಂದರೆ ನ್ಯಾಷನಲ್ ಅಂಥೆಮನ್ನು ಬರೆದವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ಏನಿದೆ ಅಂದರೆ ಮಹಾತ್ಮ ಗಾಂಧೀಜಿ, ಇವರೇನು ಬರದೇ ಇಲ್ಲ. ಸರಿನಾ. ಆ್ಯಂಡ್ ದೆನ್ ರವೀಂದ್ರನಾಥ್ ಟ್ಯಾಗೋರು ಬರೆದಿದ್ದಾರೆ, 2 ದೇಶಕ್ಕೆ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ ಇವರು. ಆ್ಯಂಡ್ ದೆನ್ ಜವಾಹರ್ಲಾಲ್ ನೆಹರು ಇವರೇನು ಬರೆದಿಲ್ಲ. ಆ್ಯಂಡ್ ದೆನ್ ಸುಭಾಷ್ ಚಂದ್ರ ಬೋಸ್ ಇವರು ಕೂಡ ಬರೆದಿಲ್ಲ. ಬಟ್ ಇವರು ಕೂಡ ಒಂದು ನ್ಯಾಷನಲ್ ಅಂಥೆಮನ್ನು ಬರೆದಿದ್ದಾರೆ. ಯಾವುದಕ್ಕೆ ಬರೆದಿದ್ದಾರೆ ಅಂತ ನೀವು ಹೇಳಬೇಕು. ಓಕೆ, ಇವರು ಒಂದು ಅಂಥೆಮನ್ನು ಬರೆದಿದ್ದಾರೆ, ಇವರು ಕೂಡ ಒಂದು ಹಾಡು ಬರೆದಿದ್ದಾರೆ. ಬಟ್ ಅದು ಯಾವುದಕ್ಕೆ ಅಂತ ನೀವು ಹೇಳಿ. ಓಕೆ, ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಯಾವುದಕ್ಕೆ? ಈ ಭಾರತದ ರಾಷ್ಟ್ರಗೀತೆಯನ್ನು, ಇಂಡಿಯನ್ ನ್ಯಾಷನಲ್ ಅಂಥೆಮನ್ನು ಬರೆದವರು ಯಾರು ಅಂದರೆ ಈ ರವೀಂದ್ರನಾಥ್ ಟ್ಯಾಗೋರ್ ಅನ್ನೋರು ಬರೆದಿದ್ದಾರೆ. ಸರಿನಾ. ಹಾಗೆ ಇವಾಗ ಇಂಡಿಯನ್ ನ್ಯಾಷನಲ್ ಸಾಂಗ್ ಅನ್ನೋದು ಬೇರೆ ಅಂತ ಹೇಳಿದ್ರಿ. ಏನು ಇಂಡಿಯನ್ ನ್ಯಾಷನಲ್ ಸಾಂಗು? ಇಂಡಿಯನ್ ನ್ಯಾಷನಲ್ ಸಾಂಗ್ ಯಾವುದು ಅಂತ ಕೇಳಿದಾಗ ಇಂಡಿಯನ್ ನ್ಯಾಷನಲ್ ಸಾಂಗ್. ಓಕೆ, ಸೊ ಇದು ಬೇರೆ ಇದೆ ಅಂತ ಹೇಳಿದ್ರಿ. ಯಾವುದದು? ವಂದೇ ಮಾತರಂ. ಓಕೆ, ವಂದೇ ಮಾತರಂ ಅಂತ ಏನು ಬರುತ್ತೆ ಗೊತ್ತಾ? ವಂದೇ ಮಾತರಂ ಅನ್ನೋದು ಸಾಂಗ್ ಆಗಿದೆ ಆ್ಯಕ್ಚುಲ್ ಆಗಿ. ಈ ಜನಗಣಮನ ಅನ್ನೋದು ನ್ಯಾಷನಲ್ ಅಂಥೆಮ್ ಆದರೆ ಈ ವಂದೇ ಮಾತರಂ ಅನ್ನೋದು ನ್ಯಾಷನಲ್ ಸಾಂಗ್ ಆಗಿದೆ. ಓಕೆ, ಎರಡೂ ಕೂಡ ಕನ್ಫ್ಯೂಷನ್ ಆಗ್ತವೆ, ನೆನ್ಪಿಟ್ಕೊಳ್ಳಿ. ಈ ವಂದೇ ಮಾತರಂ ಬರೆದವರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ. ಹೂಸ್ ದ್ಯಾಟ್? ಬಂಕಿಮ್ ಚಂದ್ರ ಚಟರ್ಜಿ ಅನ್ನೋರು ಬರೆದಿದ್ದಾರೆ. ಯಾರು? ಬಂಕಿಮ್ ಚಂದ್ರ ಚಟರ್ಜಿ. ಸರಿನಾ, ಬಂಕಿಮ್ ಚಂದ್ರ ಚಟರ್ಜಿ ಅಂತ ಬರ್ತಾರೆ. ಸೊ ಅವ್ರು ಬರೆದಿದ್ದಾರೆ. ಸೊ ಇವಾಗ ನಿಮಗೆ ಹೇಳ, ಯಾವುದು? ಈ ರವೀಂದ್ರನಾಥ್ ಟ್ಯಾಗೋರ್ ಅನ್ನೋರು ಈ ಗೀತೆಯನ್ನು ಬರೀಬೇಕಂತಲೇ ಸಿಂಪಲಾಗಿ ಒಂದು ಪೇಜ್ ತೊಗೊಂಡು ಬರೆದ್ರು ಇದನ್ನು. ಯಾವುದನ್ನ? ಈ ನ್ಯಾಷನಲ್ ಅಂಥೆಮನ, ಜನಗಣಮನ ಅಧಿನಾಯಕ ಜಯ ಹೇ ಏನಿದೆ ಅಲ್ವಾ? ಸೊ ಅದು ಒಂದು ಪೇಪರ್ ತೊಗೊಂಡು 13 ಲೈನಲ್ಲಿ ಇಳಿಸ್ಬಿಟ್ರು ಅದನ್ನು. ಸರಿನಾ, 52 ಸೆಕೆಂಡಲ್ಲಿ ಹಾಡ್ರಪ್ಪ ನೀವು ಅಂತ. ಬಟ್ ಈ ಯಾರು ಬಂಕಿಮ್ ಚಂದ್ರ ಚಟರ್ಜಿ ಇದ್ದಾರಲ್ವಾ, ಇವರು ಈ ವಂದೇ ಮಾತರಮನ್ನು ಒಂದೇ ಪೇಜಲ್ಲಿ ಇಳಿಸಿದ್ರ? ಸುಮ್ಮನೆ ಒಂದು ರಫ್ ಪೇಪರ್ ಒಂದು ಯಾವುದೋ ಒಂದು ತೊಗೊಂಡು ಅದರಲ್ಲಿ ಇಳಿಸಿದ್ರ? ಇಲ್ಲ, ಇವರು ಒಂದು ಆನಂದ ಮಠ ಎಂಬ ಒಂದು ಪುಸ್ತಕ ಬರೆದಿರ್ತಾರೆ. ಸರಿನಾ, ಆನಂದ ಮಠ ಎಂಬ ಒಂದು ಪುಸ್ತಕ ಬರೆದಿರ್ತಾರೆ. ಆ ಪುಸ್ತಕದಲ್ಲಿ ಈ ವಂದೇ ಮಾತರಂ ಎನ್ನುವ ಒಂದು ಚಿಕ್ಕದಾಗಿ ಒಂದು ಗೀತೆ ಬರೆದಿರ್ತಾರೆ. ಸೊ ಆ ಗೀತೆಯನ್ನು ತೊಗೊಂಡು ನಾವೇನು ಮಾಡ್ತೀವಿ, ನಮ್ಮ ರಾಷ್ಟ್ರೀಯ ಹಾಡು ಅಂತ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಸರಿನಾ. ಬಟ್ ಇದು ಈ ನ್ಯಾಷನಲ್ ಅಂಥೆಮ್ ಏನಿದೆ ಅಲ್ವಾ, ಜನಗಣಮನ ಅನ್ನೋದು, ಜನಗಣಮನ ಈಸ್ ನಾಟ್ ಯಾವುದೂ ಬುಕ್ಕಲ್ಲಿ ಇದನ್ನು ಬರೆದಿಲ್ಲ. ಮೀನ್ಸ್ ಯಾವುದೇ ಬುಕ್ಕಲ್ಲಿ ಅಡಕವಾಗಿರಲಿಲ್ಲ ಇದು. ಬಟ್ ಈ ವಂದೇ ಮಾತರಂ ಅನ್ನೋದು ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂಥ ಆನಂದ ಮಠ ಎನ್ನುವ ಬುಕ್ಕಿನಲ್ಲಿ ಅಡಕವಾಗಿತ್ತು. ಸರಿನಾ. ಸೊ ಈ ರೀತಿ ಎಲ್ಲವೂ ಕೂಡ 360 ಆ್ಯಂಗಲಲ್ಲಿ ಅದು ಯಾಕೆ, ಏನು, ಹೆಂಗೆ, ಯಾವಾಗ, ಯಾಕೆ ಎಲ್ಲ ತಿಳ್ಕೊಂಡ್ರೆ ನಮ್ಗೆ ಆನ್ಸರು ಹೆಂಗೆ ನಾನು ತಿರುವಿ ಕೇಳಿದಾಗೂ ಕೂಡ ನಿಮ್ಗೆ ಆನ್ಸರ್ ಬರುತ್ತೆ. ಸರಿನಾ. ಸೊ ಇವಾಗ ಕೇಳಬಹುದು ನಿಮಗೆ, ಭಾರತ ರಾಷ್ಟ್ರೀಯ ಗೀತೆ ಯಾವ ಒಂದು ಕೆಳಗಿನ ಬುಕ್ಕಿನಲ್ಲಿ ಅಡಕವಾಗಿತ್ತು, ಯಾವ ಒಂದು ಪುಸ್ತಕದಲ್ಲಿ ಅಡಕವಾಗಿತ್ತು ಅಂತ ಕೊಟ್ಟು ಒಂದು 4 ಆಪ್ಷನ್ ಕೊಟ್ಟು, ಒಂದು 3 ಆಪ್ಷನ್ ಕೊಟ್ಟು 4ನೇದು ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟರೆ ಏನು ಮಾಡ್ತೀರಾ? ಯಾವುದೋ ಒಂದು ಹಾಕಿರ್ತೀರಾ. ಸರಿನಾ. ಸೊ ಅದಕ್ಕೆ ಮೇಲಿನ ಯಾವುದೂ ಅಲ್ಲ ಅದಕ್ಕಾಗುತ್ತೆ. ಬಟ್ ಹಾಗೆ ಈ ವಂದೇ ಮಾತರಂ ಅನ್ನೋ ಗೀತೆ ಯಾವ ಒಂದು ಬುಕ್ಕಿನಲ್ಲಿ ಅಡಕವಾಗಿತ್ತು, ಯಾವ ಒಂದು ಪುಸ್ತಕದಲ್ಲಿ ಅಡಕವಾಗಿತ್ತು ಅಂತ ಕೇಳಿದಾಗ ಏನಂತ ಹೇಳಬೇಕಾಗುತ್ತೆ? ಏನಿಲ್ಲ. ಅವಾಗ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂಥ ಆನಂದ ಮಠ ಎಂಬ ಪುಸ್ತಕದಲ್ಲಿ ಇದು ಅಡಕವಾಗಿತ್ತು ಅಂತ ನಾವು ಹೇಳಬೇಕಾಗತ್ತೆ. ಸರಿನಾ. 2 ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಈ ಜವಾಹರ್ಲಾಲ್ ನೆಹರು ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದು? ಡಿಸ್ಕವರಿ ಆಫ್ ಇಂಡಿಯಾ ಅಂತ. ಓಕೆ, ಈ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಪುಸ್ತಕ ಬರೆದವರು ಯಾರು ಅಂದರೆ ಈ ಜವಾಹರ್ಲಾಲ್ ನೆಹರು ಅವರು ಬರೆದಿದ್ದಾರೆ. ಹಾಗೆ ಈ ಜವಾಹರ್ಲಾಲ್ ನೆಹರು ಅವರು ಈ ಡಿಸ್ಕವರಿ ಆಫ್ ಇಂಡಿಯಾ ಎನ್ನುವ ಪುಸ್ತಕದಲ್ಲಿ ಯಾರನ್ನ ಭಾರತದ ರಾಷ್ಟ್ರೀಯ ದೊರೆ ಅಂತ ಕರೆದಿದ್ದಾರೆ ಅಂತ ಕೇಳ್ತಾನೆ ನಿಮಗೆ. ಯಾರನ್ನ ಅಂದರೆ ಅಕ್ಬರನ್ನ. ಈ ಅಕ್ಬರ್ ಏನಿದಾನಲ್ವ, ಈ ಅಕ್ಬರನ್ನು ರಾಷ್ಟ್ರೀಯ ದೊರೆ ಅಂತ ಕರೆದವರು ಯಾರು ಅಂದರೆ ಈ ಜವಾಹರ್ಲಾಲ್ ನೆಹರು ಅವರು. ಯಾವ ಬುಕ್ಕಿನಲ್ಲಿ? ಡಿಸ್ಕವರಿ ಆಫ್ ಇಂಡಿಯಾ ಎನ್ನುವ ಪುಸ್ತಕದಲ್ಲಿ. ಏನು ಮೈಕಲ್ ಹೇಳಿದ್ರ?
ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ರಾಷ್ಟ್ರೀಯ ದೊರೆ ಅಂತ ನಾನು ಯಾರನ್ನ ತಿಳ್ಕೊಂಡಿದ್ದೀನಿ, ನಾನು ಯಾರನ್ನ ಕರಿತೀನಿ ಅಂತ ಹೇಳಿದ್ರೆ ಈ ಅಕ್ಬರ್ ಅವ್ರನ್ನ ಕರಿತೀನಿ ಅಂತ ಅವ್ರು ಹೇಳಿದ್ದಾರೆ, ಸರಿನಾ. ಸೊ ಇವಾಗ ನಾನು ಕೂಡ ಬೇರೆ ಯಾರನ್ನು ನಮ್ಮ ರಾಷ್ಟ್ರೀಯ ಒಬ್ಬ ಪ್ರಬಲ ಸೇನಾನಿ ಅಂತ ನಾನು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಕರಿತೀನಿ, ಅಥವಾ ರಾಷ್ಟ್ರ ಭಕ್ತರೆಂದು ನಾನು ಈ ಭಗತ್ ಸಿಂಗು, ರಾಜ್ಗುರು, ಸುಖದೇವು, ಸರಿನಾ, ಇವ್ರನ್ನ ಕರಿತೀನಿ, ಚಂದ್ರಶೇಖರ್ ಆಜಾದ್ ಅವ್ರನ್ನ ನಾನು ಕರಿತೀನಿ. ಬಟ್ ನಾನಿನ್ನೂ ಫೇಮಸ್ ಆಗಿಲ್ಲ. ಓಕೆ, ನಾನು ಕೂಡ ದೇಶದ ಪ್ರಧಾನಮಂತ್ರಿಯೋ ಏನೋ ಒಂದು ಆದರೆ, ಇಲ್ವಾ ಸಮ್ ಬಿಸ್ನೆಸ್ ಐಕಾನ್ ಆದರೆ ನಾನು ಕೂಡ ನನ್ನ ಒಂದು ಆಟೋಬಯೋಗ್ರಫಿನಲ್ಲಿ ಇವ್ರು ಬರೀತೀನಿ. ಸೊ ಅವಾಗ ಮುಂದೆ ಯಾರು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದು. ಓಕೆ, ಇವಾಗ ನಾವು ಕೂಡ ಕರೆದಿರ್ತೀವಿ, ಅದು ಮ್ಯಾಟ್ರ್ ಆಗಲ್ಲ, ಹಾಯ್, ಯಾಕಂದರೆ ನಾವು ಇನ್ನೂ ಕೂಡ ಆ ಪ್ರೊಫೈಲ್ ನಮ್ಮದು ಕ್ರಿಯೇಟ್ ಆಗಿಲ್ಲ ಅಂತ ಅಷ್ಟೇ. ಓಕೆ, ಸೊ ಇವ್ರು ಹೇಳಿದಾಗ ನಿಜ ಆಗುತ್ತಾ? ನಿಜ ಆಗಲ್ಲ. ಇವಾಗ ಜವಾಹರ್ಲಾಲ್ ನೆಹರು ಅವ್ರು ಹೇಳಿದ್ದಾರೆ, ಇವಾಗ ಯಾರು ರಾಷ್ಟ್ರೀಯ ದೊರೆ ಅಂತ ಅಕ್ಬರನ್ನ, ಓಕೆ, ಅವ್ರ ಪರ್ಸೆಪ್ಷನ್ ವ್ಯೂವದಲ್ಲಿ ಕರೆದಿದ್ದಾರೆ. ಹಾಗಂತ ರಾಷ್ಟ್ರೀಯ ದೊರೆ ಅಕ್ಬರೇ ಆಗಬೇಕಂತ ಸಾಧ್ಯನೇ ಇಲ್ಲ. ಓಕೆ, ರಾಷ್ಟ್ರೀಯ ದೊರೆ ಇವಾಗ ಅಶೋಕನೇ ಆಗಬೇಕಂತ ಸಾಧ್ಯ ಇಲ್ಲ, ಬೇರೆ ಯಾರೋ ಇರಬಹುದು. ಅವ್ರ ಬಗ್ಗೆ ಈ ಇತಿಹಾಸದಲ್ಲಿ ಬರೀದೇನೇ ಇರಬಹುದು. ಯಾಕೆ, ಈ ಅಶೋಕನ ಹಿಂದ್ಗಡೆ ಇರತಕ್ಕಂತಹ ರಾಜರ ಬಗ್ಗೆ, ಎಷ್ಟೋ ರಾಜರ ಬಗ್ಗೆ, ಇವನ್ ಯಾರು ಈ ಅಶೋಕನ ತಂದೆಯಾದಂತಹ ಬಿಂದುಸಾರನ ಬಗ್ಗೆನೇ ನಮಗೆ ಮಾಹಿತಿ ಸಿಕ್ಕಿಲ್ಲ. ಮೇ ಬಿ ಇರಬಹುದೇನೋ ಅಶೋಕನಿಗಿಂತ ಶ್ರೇಷ್ಠ ದೊರೆ ಈ ಬಿಂದುಸಾರ ಇರಬಹುದು ಅಲ್ವಾ, ಸರಿನಾ. ಬಟ್ ಹಾಗೆ ನಾವು ಕೇವಲ ನಾವು ಇವಾಗ ಓದಿದ್ದನ್ನೇ ಅನುಸರಿಸಿ ಇವರನ್ನು ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಓದ್ದವರಲ್ಲಿ ಇವ್ರು ಗ್ರೇಟ್ ಅಂತ ಹೇಳಬಹುದೇನೋ. ಓಕೆ, ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಈ ಮಹಾತ್ಮ ಗಾಂಧೀಜಿಯವರು ಬರೆದಿರ್ತಕ್ಕಂಥ ಬುಕ್ ಯಾವುದು? ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ. ಓಕೆ, ಸತ್ಯಾನ್ವೇಷಣೆ ಅಂತ ಬರೆದಿದ್ದಾರೆ, ನನ್ನ ಸತ್ಯಾನ್ವೇಷಣೆ ಅಂತ ಬರೆದಿದ್ದಾರೆ. ಯಾರು? ಈ ಮಹಾತ್ಮ ಗಾಂಧೀಜಿಯವರು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನುವ ಪುಸ್ತಕ ಬರೆದವರು ಯಾರು ಅಂದರೆ ಈ ಮಹಾತ್ಮ ಗಾಂಧೀಜಿಯವರು. ಹಾಗೆ ಈ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಸುಳ್ಳು ಹೇಳ್ತಿದ್ರಾ ಸರ್, ತಪ್ಪಾಗಿ ಹೇಳ್ತಿದ್ರಾ? ಅದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಲ್ಲ, ಅದು ಜಸ್ಟ್ ಮೈ ಟ್ರೂತ್ ಅನ್ನೋದಿದೆ, ಇದನ್ನು ಇಂದಿರಾ ಗಾಂಧಿ ಅವರು ಬರ್ತಿದ್ದಾರೆ. ಓಕೆ ಸರ್, ಸರಿ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಮಹಾತ್ಮ ಗಾಂಧೀಜಿಯವರು ಬರ್ತಿದ್ದಾರೆ. ಬಟ್ ಜಸ್ಟ್ ಮೈ ಟ್ರೂತ್ ಅನ್ನೋದು ಇಂದಿರಾ ಗಾಂಧಿ ಅವರು ಬರ್ತಿದ್ದಾರೆ. ನಿಮಗೇನು ಡೌಟ್ ಬಂದಿರಲಿಲ್ಲ ಅಂದ್ರೆ ನಾನೇ ಒಂದು ಡೌಟ್ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತೀನಿ. ಬಿಕಾಸ್ ಯಾಕೆಂದರೆ ಅದನ್ನು ನೆನಪುಳಿತದೆ, ಇದು ನೆನಪುಳಿತದಿತ್ತೋ ಗೊತ್ತಿಲ್ಲ, ಇನ್ನು ಮುಂದೆ ಇದು ನೆನಪುಳಿತದೆ ನಿಮಗೆ, ಸರಿನಾ. ಸೊ ಅದರ ರೀತಿ. ಸೊ ಯಾವುದಾದ್ರೂ ಕೂಡ ಇದ್ರೇನೋ ನಿಮಗೆ ಡೌಟ್, ನೀವು ಲೈವಲ್ಲಿಲ್ಲ ನಾನು, ಓಕೆ ಬೆಟರ್. ಬಟ್ ಇವಾಗ ನನಗೆ ಡೌಟ್ಗಳು ಬರಲಿಲ್ಲ ನಾನು ಹೇಳುವಾಗ ಅಂದರೆ, ಸೊ ಏನೋ ಮಿಸ್ ಆಗುತ್ತೆ ಹೇಳುವಾಗ, ಸರಿನಾ. ಸೊ ಅದಕ್ಕೆ ಸ್ವಲ್ಪ ಡೌಟ್ಗಳನ್ನ ನಾನೇ ಕ್ಲಿಯರ್ ಮಾಡ್ತಿರ್ತೀನಿ, ನಾನೇ ಕೇಳದೇ ಇರ್ತೀನಿ. ಸೊ ಅವಾಗ ನೀವು ಹೇಳಿಲ್ಲ ಅಂದರೆ ನಾನೇ ಹೇಳ್ತೀನಿ. ಓಕೆ, ಇಷ್ಟು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಫ್ರೀಸ್ ಲಿಸನ್ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಾಕಿದವ್ರು ಯಾರು ಅಂತ ಕೇಳ್ತಾರೆ ನಿಮಗೆ. ಫ್ರೀ ಲಿಸನ್ ಅನ್ನೋದು ಯಾರು ಕಟ್ಟಿದ್ರು ಅಂತ ಕೇಳಿದ್ರೆ ಈ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ್ದಾರೆ, ಸರಿನಾ. ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಹಾಗೆ ಗೀತಾಂಜಲಿ ಎನ್ನುವ ಪುಸ್ತಕವನ್ನು ಬರೆದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು. ಈ ಗೀತಾಂಜಲಿ ಪುಸ್ತಕಕ್ಕೆ ಯಾವ ಒಂದು ಪ್ರಶಸ್ತಿ ದೊರೆತಿದೆ ಹೇಳಬಹುದಾ ನೀವು? ಸಾಹಿತ್ಯ ಕ್ಷೇತ್ರದಲ್ಲಿ ಈ ಗೀತಾಂಜಲಿ ಪ್ರಶಸ್ತಿಗೆ ಯಾವ ಒಂದು ಪ್ರಶಸ್ತಿ ದೊರೆತಿದೆ ಹೇಳಿ ಇದನ್ನು. ಓಕೆ, ಕಾಮೆಂಟ್ ಮಾಡಿ. ಈಸಿಯಾಗಿ 1913ರಲ್ಲಿ ಇವರಿಗೆ ಆ ಪ್ರಶಸ್ತಿ ದೊರೆತಿದೆ. ಸೊ ಅದಕ್ಕೆ ಕಾಮೆಂಟ್ ಮಾಡಿ. ನಮ್ಮ ಭಾರತದ ಪ್ರಥಮರು ಇವರು, ಹಾಗೆ ಏಷ್ಯಾದ ಪ್ರಥಮರು ಆ ಪ್ರಶಸ್ತಿಯನ್ನು ತಗೊಂಡದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಜಪಾನ್ನ ಕರೆನ್ಸಿ ಯಾವುದು ಅಂತ ಕೇಳ್ತಾರೆ, ಸರಿನಾ. ಸೊ ನಮ್ಮ ಭಾರತ ಕರೆನ್ಸಿ ಏನಿದೆ, ಇಂಡಿಯನ್ ರುಪೀಸ್ ಇದೆ, ಸರಿನಾ. ಯಾವುದಿದೆ? ಇಂಡಿಯನ್ ರುಪೀಸ್ ಅಂತ ನಮ್ಮ ಭಾರತ ಕರೆನ್ಸಿ ಬರುತ್ತೆ ನಿಮಗೆ. ಯಾವುದು ಭಾರತದ ಕರೆನ್ಸಿ ಯಾವುದು ಅಂದರೆ ನಿಮಗೆ ಇಂಡಿಯನ್ ರುಪೀಸ್ ಅಂತ ಬರುತ್ತೆ. ಇದು ನಮ್ಮ ಭಾರತ ಕರೆನ್ಸಿ ಆಗಿದೆ. ಹಾಗೆ ಜಪಾನ್ನ ಕರೆನ್ಸಿ ಯಾವುದು? ವ್ಯಾನ್ ಅಂತ ಇದೆ, ಯುವಾನ್ ಅಂತ ಇದೆ, ಎನ್ ಅಂತ ಇದೆ, ರುಪಿ ಇಂಡಿಯಾದು. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಈ ಎನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಜಪಾನ್ನ ಕರೆನ್ಸಿ ಯಾವುದು ಅಂದರೆ ಎನ್ ಅಂತ ಬರುತ್ತೆ. ಓಕೆ, ಎನ್ ಅಂತ ಬರುತ್ತೆ. ಸೊ ಹೀಗೇನೋ ಹೀಗೆ ವೈ ಅಂತ ಏನೋ ಬರುತ್ತೆ ಇವ್ರದ್ದು, ಸರಿನಾ. ಈ ರೀತಿ ಏನೋ ತೊಗೊಳ್ತಾರೆ, ಸಿಂಬಲ್ ಎಕ್ಸಾಕ್ಟ್ ನೆನಪಿಲ್ಲ ನನಗೆ, ಬಟ್ ಈ ರೀತಿ ಏನೋ ಬರುತ್ತೆ. ಬಟ್ ಅವ್ರದ್ದು ಜಪಾನ್ನ ಕರೆನ್ಸಿ ಯಾವುದು ಅಂತ ನಿಮಗೆ ಕೇಳ್ತಾನೆ, ಎನ್ ಅಂತ ನೀವು ಹೇಳಬೇಕಾಗತ್ತೆ. ಹಾಗೆ ಪಾಕಿಸ್ತಾನದ ಕರೆನ್ಸಿ ಯಾವುದು? ಪಾಕಿಸ್ತಾನಿ ರುಪೀಸ್. ಓಕೆ, ಪಾಕಿಸ್ತಾನಿ ರುಪೀಸ್. ನಮ್ಮ ಇಂಡಿಯನ್ ಕರೆನ್ಸಿ ಯಾವುದು? ಜಸ್ಟ್ ರುಪಿ ಅಲ್ಲ, ಇಂಡಿಯನ್ ರುಪಿ ಆಗಿದೆ ನಮ್ಮದು, IR ಆಗಿದೆ. ಬಟ್ ಪಾಕಿಸ್ತಾನದ ಏನಾಗಿದೆ? PR ಆಗಿದೆ. ಪಾಕಿಸ್ತಾನ್ ರುಪೀಸ್ ಅಂತ ನಾವು ಹೇಳ್ತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಎರಡು ಕೂಡ ಕನ್ಫ್ಯೂಷನ್ ಆಗ್ತವೆ. ಜಸ್ಟ್ ರುಪೀಸ್ ಅಂದರೆ ಆನ್ಸರ್ ಅಲ್ಲ, ಅದು ಇಂಡಿಯನ್ ರುಪೀಸ್ ಇದ್ದರೆ ಮಾತ್ರ ಆನ್ಸರ್ ಆಗುತ್ತೆ, ಸರಿನಾ. ಇದು ಗೊತ್ತಿರಬಹುದು, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತಾಜ್ ಮಹಲ್ ಯಾವ ಭಾರತೀಯ ನಗರದಲ್ಲಿದೆ ಅಂತ ಕೇಳಿದರೆ, ತಾಜ್ ಮಹಲ್ ಎಲ್ಲಿ ಕಂಡುಬರ್ತದೆ ನಿಮಗೆ? ದೆಹಲಿಯಲ್ಲಿ, ಆಗ್ರಾ, ಜೈಪುರ್ ಮತ್ತು ಲಕ್ನೋದಲ್ಲಿ. ತಾಜ್ ಮಹಲ್ ಯಾವ ಒಂದು ನದಿ ತೀರದಲ್ಲಿ ಕಂಡುಬರ್ತದೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ, ಯಮುನಾ ನದಿ ತೀರದಲ್ಲಿ ಕಂಡುಬರ್ತದೆ. ಚಿಕ್ಕವರಿದ್ದಾಗ ಎಲ್ಲವೂ ಕೂಡ ಕತೆ ಎಲ್ಲ ಓದಿರ್ತೀರ, ಅಕ್ಬರ್ನ ಕತೆಗಳು. ಸೊ ಯಮುನಾ ನದಿಯ ತೀರದಲ್ಲಿ ಈ ದಡದಿಂದ ಆ ದಡಕ್ಕೆ ಅಕ್ಬರ್ ಒಬ್ಬ ಅಜ್ಜಿಗೆ ಕಾಪಾಡ್ದ, ಬೆನ್ನ ಮೇಲೆ ಎತ್ಕೊಂಡು ಬಂದ ಅಂತ ಕೇಳಿರ್ಬೋದೇನೋ, ಅಥವಾ
ಟೆಕ್ಸ್ಟ್ ಬುಕ್ಕಲ್ಲಿ ಇರಬಹುದೇನೋ ಅದು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿ, ಸರಿನಾ? ಸೊ ಆ ರೀತಿ ತಾಜ್ ಮಹಲ್ ಎಲ್ಲಿದೆ? ಈ ಯಮುನಾ ನದಿ ತೀರದಲ್ಲೇ ಕಂಡುಬರುತ್ತೆ ನಿಮಗೆ. ಯಾವುದು? ತಾಜ್ ಮಹಲ್. ಹಾಗೆ ಈ ತಾಜ್ ಮಹಲ್ ಯಮುನಾ ನದಿ ತೀರದಲ್ಲಿ ಕಂಡುಬಂದರೆ ಈ ಯಮುನಾ ನದಿ ತೀರದಲ್ಲಿ ಕಂಡುಬರ್ತಕ್ಕಂತಹ ನಗರಗಳು ಯಾವುದು? ಒಂದು ದೆಹಲಿ ಕೂಡ ಯಮುನಾ ನದಿ ತೀರದಲ್ಲೇ ಕಂಡುಬರುತ್ತೆ ನಿಮಗೆ. ಆಗ್ರಾ ಕೂಡ ಯಮುನಾ ನದಿ ತೀರದಲ್ಲಿ ಕಂಡುಬರುತ್ತೆ. ಜೈಪುರಕ್ಕೂ ಯಮುನಾಗೆ ಸಂಬಂಧ ಇಲ್ಲ, ಲಕ್ನೋಗೂ ಯಮುನಾಗೆ ಸಂಬಂಧ ಇಲ್ಲ, ಸರಿನಾ? ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಗ್ರಾ ಆಗುತ್ತೆ. ಓಕೆ, ಆಗ್ರಾದಲ್ಲಿ ಕಂಡುಬರ್ತಕ್ಕಂಥ ತಾಜ್ ಮಹಲ್ ಯಾವ ಒಂದು ನದಿ ತೀರದಲ್ಲಿದೆ ಅಂತ ಕೇಳಿದ್ರೆ ಯಮುನಾ ನದಿ ತೀರದಲ್ಲಿ ಕಂಡುಬರುತ್ತೆ, ಸರಿನಾ? ಸೊ ಹಾಗೆ ಆಗ್ರಾದ ಕಂಡು ಬರ್ತಕ್ಕಂತಹ ತಾಜ್ ಮಹಲ್ ಯಾವ ಒಂದು ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಅತಿ ಹೆಚ್ಚು ಹಿಂದೂಗಳಿರುವ ಒಂದು ರಾಜ್ಯ ಯಾವುದು? ಉತ್ತರ ಪ್ರದೇಶ. ಅತಿ ಹೆಚ್ಚು ಮುಸ್ಲಿಂ ಇರುವ ಒಂದು ರಾಜ್ಯ ಯಾವುದು? ಉತ್ತರ ಪ್ರದೇಶ. ಹಾಗೆ ಅತಿ ಹೆಚ್ಚು ಸಿಖ್ಖರಿರುವ ಒಂದು ರಾಜ್ಯ ಯಾವುದು? ಪಂಜಾಬ್ ಆಗುತ್ತೆ, ಸರಿನಾ? ಹಾಗೆ ಅತಿ ಹೆಚ್ಚು ಕ್ರಿಶ್ಚಿಯನ್ ಇರುವ ಒಂದು ರಾಜ್ಯ ಯಾವುದು? ನಿಮಗೆ ಕೇರಳ ಕಂಡುಬರುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮ್ಗೆ ಕೇಳ್ಬೋದು. ಆ್ಯಂಡ್ ದೆನ್ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವ ಗ್ರಹವನ್ನು ಕೆಂಪು ಗ್ರಹ ಅಂತ ಕರಿತೀವಿ? ಅಂಗಾರ ಅಂತ ಕರಿತೀವಿ, ಸರಿನಾ? ಹೇಳ್ಬೋದಾ? ಸೊ ಶುಕ್ರ ಗ್ರಹ, ಮಂಗಳ ಗ್ರಹ, ಗುರುಗ್ರಹ ಮತ್ತು ಶನಿ ಗ್ರಹ ಅಂತ ಕೊಟ್ಟಿದ್ದಾನೆ. ಸೊ ಕೆಂಪು ಗ್ರಹವನ್ನು ನಾವು ಯಾವುದನ್ನು ಕರಿತೀವಿ ಅಂದರೆ ಈ ಮಂಗಳ ಗ್ರಹವನ್ನು ನಾವು ಕೆಂಪು ಗ್ರಹ ಅಂತ ಕರಿತೀವಿ, ಸರಿನಾ? ಸೊ ರೆಡ್ ಪ್ಲಾನೆಟ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಈ ಮಂಗಳ ಗ್ರಹಕ್ಕೆ ನಾವು ರೆಡ್ ಪ್ಲಾನೆಟ್ ಅಂತ ಕರಿತೀವಿ, ಮಂಗಳ ಗ್ರಹ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ನಮ್ಮ ಭೂಮಿಗೆ ಸಮೀಪವಿರತಕ್ಕಂಥ ಒಂದು ಗ್ರಹವು ಕೂಡ ನಿಮಗೆ ಈ ಮಂಗಳ ಗ್ರಹನೇ ಕಂಡುಬರ್ತದೆ. ಎಲ್ಲಿ? ನಮ್ಮ ಭೂಮಿಗೆ ಸಮೀಪ ಇದೆ. ಯಾವುದು? ಈ ಮಂಗಳ ಗ್ರಹ. ನಮ್ಮ ಭೂಮಿಗೆ ಇದು ಎಡಕ್ಕಿದೆಯೋ ಬಲಕ್ಕಿದೆಯೋ? ನಮ್ಮ ಭೂಮಿ ಇಲ್ಲಿದೆ ಅಂದರೆ ನಮ್ಮ ಭೂಮಿಯ ಬಲಕ್ಕಿದೆಯೋ? ಇದು ಬಲಕ್ಕೆ ಮಂಗಳ ಗ್ರಹ ಇದೆಯೋ ಅಥವಾ ಎಡಕ್ಕೆ ಮಂಗಳ ಗ್ರಹ ಇದೆಯೋ ಹೇಳ್ಬೋದಾ? ಇದು ಭೂಮಿ. ಸೊ ಇಲ್ಲಿ ಬಲಕ್ಕೆ ಮಂಗಳ ಗ್ರಹ ಕಂಡುಬರುತ್ತೆ, ಎಡಕ್ಕೆ ನಿಮಗೆ ಶುಕ್ರ ಗ್ರಹ ಕಂಡುಬರುತ್ತೆ, ಶುಕ್ರ ಗ್ರಹದ ಎಡಕ್ಕೆ ನಿಮಗೆ ಬುಧ ಗ್ರಹ ಕಂಡುಬರುತ್ತೆ. ಹಾಗೆ ಮಂಗಳ ಗ್ರಹದ ಬಲಕ್ಕೆ ನಿಮಗೆ ಯಾವ್ದು ಗ್ರಹ ಕಂಡುಬರುತ್ತೆ? ಗುರುಗ್ರಹ ಕಂಡುಬರುತ್ತೆ, ಸರಿನಾ? ಸೊ ಈ ಗುರುಗ್ರಹ ಮತ್ತು ಮಂಗಳ ಗ್ರಹಗಳ ಮಧ್ಯೆ ನಿಮಗೆ ಕ್ಷುದ್ರ ಗ್ರಹಗಳು ಕಂಡುಬರ್ತವೆ. ನಿಮಗೆ ಕೇಳ್ತಾನೆ ಯಾವ ಎರಡು ಗ್ರಹಗಳ ಮಧ್ಯೆ ನಿಮಗೆ ಕ್ಷುದ್ರ ಗ್ರಹಗಳು ಕಂಡುಬರ್ತವೆ ಅಂತ ನಿಮಗೆ ಕೇಳ್ಬೋದು. ಸೊ ಮಗುವಿನ ಮಧ್ಯೆ ಕಂಡುಬರ್ತವೆ. ಮ ಅಂದರೆ ಮಂಗಳ, ಗು ಅಂದರೆ ಗುರು. ಮಗುವಿನ ಮಧ್ಯೆ ನಿಮಗೆ ಕ್ಷುದ್ರ ಗ್ರಹಗಳು ಕಂಡುಬರ್ತವೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಕೂಡ ನಿಮಗೆ ಕೇಳ್ಬೋದು. ಸೊ ಈ ನಾಲ್ಕನ್ನು ಕೂಡ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹವನ್ನು ನಾವು ಆಂತರಿಕ ಗ್ರಹಗಳೆಂದು ಕರೆದರೆ, ಗುರು ಹಾಗೆ ಶನಿ, ಯುರೇನಸ್ ಮತ್ತು ನ್ಯಾಪ್ಚೂನ್ ಎನ್ನುವ 4 ಗ್ರಹಗಳನ್ನು ನಾವು ಬಾಹ್ಯ ಗ್ರಹಗಳು ಅಂತ ಕರಿತೀವಿ, ಸರಿನಾ? ಇದನ್ನು ಕೂಡ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಹಾಗೆ ಅತಿ ಕಡಿಮೆ ಸಾಂದ್ರತೆ ಇರುವ ಒಂದು ಗ್ರಹ ಯಾವುದು ಅಂತ ನಿಮಗೆ ಕೇಳ್ಬೋದು. ಅತಿ ಕಡಿಮೆ ಸಾಂದ್ರತೆ ಇರುವ ಗ್ರಹ ಯಾವುದು ಅಂದರೆ ಶನಿ ಗ್ರಹ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಿಮಗೆ, ಏನು ಅಂದರೆ ಯಾವ ಗ್ರಹ ನೀರಿನ ಮೇಲೆ ತೇಲುತ್ತದೆ ಅಂತ ಕೇಳ್ಬೋದು. ನೀರಿನ ಮೇಲೆ ತೇಲುವಂಥ ಗ್ರಹ ಯಾವುದು ರೀ ನಿಮಗೆ? ನೀರಿನ ಮೇಲೂ ತೇಲ್ತದ ಗ್ರಹ? ಹೌದು, ತೇಲ್ತದೆ. ಯಾವುದು? ಭೂಮಿಯ? ನೋವೇ ಆಗಲ್ಲ. ಶುಕ್ರನ? ಅದು ಕೂಡ ಆಗಲ್ಲ. ಗುರು? ಅದು ಕೂಡ ಆಗಲ್ಲ. ಯುರೇನಸ್ ಆಗುತ್ತಾ? ನೋವೇ. ಯಾವುದಂದ್ರೆ ಶನಿಗ್ರಹ. ಶನಿಗ್ರಹ ಎಷ್ಟು ಕಡಿಮೆ ಸಾಂದ್ರತೆ ಇದೆ ಅಂದರೆ ಅದು ನೀರಿನ ಮೇಲೂ ಕೂಡ ತೇಲುತ್ತಂತೆ. ಮೀನ್ಸ್ ನೀರಿನ ಸಾಂದ್ರತೆಗಿಂತ ಕಡಿಮೆ ಸಾಂದ್ರತೆ ಇದೆ. ಯಾವುದು? ಶನಿಗ್ರಹದ ಸಾಂದ್ರತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಹಾಗೆ ಅತಿ ಸುಂದರ ಗ್ರಹ ಅಂತ ಕೇಳಿದಾಗ ಯಾವುದನ್ನು ಹೇಳ್ತೀರಾ? ಭೂಮಿ ಅಂತ ಹೇಳ್ತೀರಾ? ಹೇಳ್ಬೋದಾಗಿತ್ತೇನೋ ಒಂದು 400-500 ವರ್ಷಗಳ ಹಿಂದೆ. ಯಾಕಂದರೆ ಇವಾಗೆಲ್ಲ ಪೊಲ್ಯೂಷನ್ ಮಾಡಿ ಫುಲ್ಲೆಲ್ಲ ಹದಗೆಡಿಸ್ಬಿಟ್ಟಿದ್ದೀವಿ ನಾವು ಇಡೀ ನಮ್ಮ ಭೂಮಿಯನ್ನು, ಸರಿನಾ? ಸೊ ಇನ್ನೊಂದು ಪೀಳಿಗೆ ಬಂತಂದರೆ ಅವರು ಇಡೀ ಭೂಮಿಯನ್ನು ಮಾರಿ ಇಡೀ ಭೂಮಿ ಬಿಟ್ಟು ಬೇರೆ ಗ್ರಹಕ್ಕೆ ಹೋಗ್ತಾರೆ. ಅವರು ಹೇಗೋ ಫಿಕ್ಸ್ ಆಗಿದ್ದಾರೆ ಇವಾಗ ಮಂಗಳ ಗ್ರಹಕ್ಕೆಲ್ಲ ಹೋಗಬೇಕು ಅಂತ. ಸೊ ಹೋಗಿರ್ತಾರೆ. ಭೂಮಿ ಇವಾಗ ಸುಂದರವಾದ ಗ್ರಹ ಅಲ್ಲ. ಸೊ ಇದಕ್ಕಿಂತ ಸುಂದರವಾದ ಗ್ರಹ ಯಾವುದು ಅಂದರೆ ಭೂಮಿಗಿಂತ ನಿಮಗೆ ಈ ಶನಿ ಗ್ರಹ ಕಂಡುಬರುತ್ತೆ. ಯಾಕೆ? ಈ ಶನಿಗ್ರಹ ಇದೆ ಅಲ್ವಾ, ಇದಕ್ಕೆ ಸುತ್ತಲಾಗಿ ಬಳೆಗಳು ಕಂಡು ಬರ್ತವೆ. ಇದಕ್ಕೆ ಬಳೆಗಳ ರೀತಿ ಆಕಾರವನ್ನು ಹೊಂದಿದೆ. ಯಾವುದು? ಈ ಶನಿಗ್ರಹ. ಸೊ ಮೀನ್ಸ್ ಬಳೆಗಳು, ಉಂಗುರಗಳು ಕಂಡು ಬರ್ತವೆ. ಯಾವುದಕ್ಕೆ? ಈ ಶನಿಗ್ರಹಕ್ಕೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಸುಂದರವಾದ ಗ್ರಹ, ನೀರಿನ ಮೇಲೆ ತೇಲುವಂತಹ ಗ್ರಹ, ಅತಿ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂತಹ ಗ್ರಹ ಅಂತ ಹೇಳ್ತೀವಿ. ಹಾಗಾದರೆ ಅತಿ ಹೆಚ್ಚು ಸಾಂದ್ರತೆ ಇರತಕ್ಕಂಥ ಒಂದು ಗ್ರಹ ಯಾವುದು ಹೇಳ್ಬೋದಾ? ಯಾವುದು? ಇವಾಗ ನಾವೆಲ್ಲರೂ ನಮ್ಮ ವಜ್ಜು ಎಷ್ಟಾಗ್ಯದ ಅಂದರೆ ಭೂಮಿ ಹೆಚ್ಚು ಸಾಂದ್ರತೆ ಹೊಂದಿಬಿಟ್ಟಿದೆ ಇವಾಗ, ಸರಿನಾ? ಸೊ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು ಅಂದರೆ ನಮ್ಮ ಭೂಮಿ, ಸರಿನಾ? ಇದು ನಿಮ್ಗೆ ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಅತಿ ದೊಡ್ಡದಾದ ಗ್ರಹ ಯಾವುದು? ಗುರುಗ್ರಹ. ಅತಿ ಚಿಕ್ಕದಾದ ಗ್ರಹ ಯಾವುದು? ಬುಧ ಗ್ರಹ. ಓಕೆ, ಬುಧ ಗ್ರಹ ಅಂತ ಹೇಳ್ಬೋದು ನಾವು, ಸರಿನಾ? ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ಮುಂಜಾನೆಯ ನಕ್ಷತ್ರ ಅಂತ ಯಾವುದನ್ನು ಕರಿತೀವಿ? ಶುಕ್ರ ಗ್ರಹವನ್ನು ನಾವು ಮುಂಜಾನೆಯ ನಕ್ಷತ್ರ ಅಂತ ಕರಿತೀವಿ. ರೈತನ ಮಿತ್ರ ಅಂತ ನಾವು ಯಾವುದನ್ನು ಕರಿತೀವಿ? ಶುಕ್ರ ಗ್ರಹವನ್ನು ನಾವು ರೈತನ ಮಿತ್ರ ಅಂತ ಕರಿತೀವಿ. ಸಾಯಂಕಾಲದ ನಕ್ಷತ್ರ ಅಂತ ನಾವು ಯಾವುದನ್ನು ಕರಿತೀವಿ? ಅಗೇನ್ ಶುಕ್ರ ಗ್ರಹವನ್ನು ನಾವು ಸಾಯಂಕಾಲದ ನಕ್ಷತ್ರ ಅಂತ ಕರಿತೀವಿ, ಸರಿನಾ? ಸೊ ಎಕ್ಸ್ಪ್ಲನೇಷನ್ ಯಾಕೋ ಜಾಸ್ತಿ ಆಗ್ತಿದೆ. ಮೇ ಬಿ ಈ ಕ್ಲಾಸಲ್ಲೇ ನಾನು 50 ಕ್ವಶನ್ನ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಹಾಕೊಂಡಿದ್ದೀನಿ. ಬಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಬಾರ್ದು ಅಂತಲೇ ಇದೆ, ಬಟ್ ಎಕ್ಸ್ಪ್ಲನೇಷನ್ ಇದಕ್ಕೆ ನೆಸಸರಿ ಇದೆ. ಮೀನ್ಸ್ ಇದು ಜಸ್ಟ್ ಇವಾಗ ಕೆಂಪು ಗ್ರಹ ಅಂತ ಹೇಳುವುದೇ, ಈ ಗ್ರಹಗಳ ಬಗ್ಗೆ ಹೇಳಿಲ್ಲ ಅಂದರೆ ಕ್ವಶನ್ ಅಲ್ಲಿ ಕೇಳ್ದೆ ಅಂದರೆ ಫೀಲ್ ಆಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮಗಿಂತ ಜಾಸ್ತಿ ನಾನು ಫೀಲ್ ಆಗುತ್ತೆ ಏನಾದರೂ ಈ ಟಾಪಿಕ್ ಹೇಳಿ ಅದನ್ನು ನಾನು ಬಿಟ್ಟಾಗ ಅಂತೂ, ಸರಿನಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಏನಿಲ್ಲ.
ಬಟ್ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ಯೂಸ್ ಮಾತ್ರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ WHO ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ. ಏನು WHO? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದನ್ನೇ ಬೇಡ, ಇದು ಕ್ವಶನೇ ಬೇಡ ಇದು. ಓಕೆ, WHO ಕೇಂದ್ರ ಕಚೇರಿಯಲ್ಲಿದೆ ಅಂತ ಬೇಕು ನಮಗೆ ಇವಾಗ. WHO ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಜಿನೇವಾದಲ್ಲಿ ಕಂಡುಬರುತ್ತೆ. ಓಕೆ, ಸೊ WHO ಅಂದರೆ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ. ಓಕೆ, ಎಲ್ಲಿದೆ ಆಪ್ಷನು? ಆಪ್ಷನ್ ಸಿ ಇದೆ ನೋಡಿ. ಅಲ್ಲ, ವರ್ಲ್ಡ್ ಹೆಲ್ತ್ ಆಪ್ಷನ್ ಏನೇ ಇದೆ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ WHO ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಈ ಜಿನೇವಾದಲ್ಲಿ ಕಂಡುಬರುತ್ತೆ. ಓಕೆ, ಈ ಜಿನೇವಾ ಯಾವ ಒಂದು ದೇಶದಲ್ಲಿ ಕಂಡುಬರ್ತದೆ? ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಕಂಡುಬರ್ತದೆ. ಯಾವುದು ಈ ಜಿನೇವಾ ಅನ್ನೋದು? ಈ ಸರಿನಾ? ಸೊ ಈ ಜಿನೇವಾ ಅನ್ನೋದು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಕಂಡುಬರ್ತದೆ. ಲೈಕ್ ಇವಾಗ ಬೆಂಗಳೂರು ಭಾರತದಲ್ಲಿ ಕಂಡುಬರ್ತದೆ ತಾನೆ. ಸೊ ಹಾಗೆ ಈ ಜಿನೇವಾ ಅನ್ನೋದು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಮಹಾನ್ ನಗರವಾಗಿದೆ. ಅಲ್ಲಿ ನಿಮಗೆ WHO ಕೇಂದ್ರ ಕಚೇರಿ ಇದೆ. ಹಾಗೆ ಇದೇ ಜಿನೇವಾದಲ್ಲಿ ನಿಮಗೆ ಬೇರೆ ಬೇರೆ ಕೇಂದ್ರ ಕಚೇರಿಗಳು ಕೂಡ ಕಂಡುಬರ್ತವೆ. ಯಾವುದು? ಒಂದು WHO ಕೇಂದ್ರ ಕಚೇರಿ, ಇನ್ನೊಂದು WTO ಕೇಂದ್ರ ಕಚೇರಿ. ವಾಟ್ ಯು ಮೀನ್ ಬೈ WTO? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ. ಯಾವಾಗ ಸ್ಟಾರ್ಟ್ ಆಯಿತು? 1995ರಲ್ಲಿ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಟಾರ್ಟ್ ಆಗಿದೆ, ಸರಿನಾ? ಹಾಗೆ WHO ಯಾವಾಗ ಸ್ಟಾರ್ಟ್ ಆಗಿದೆ? 1948ರಲ್ಲಿ ಇದು ಸ್ಟಾರ್ಟ್ ಆಗಿದೆ. ಯಾವುದು? WHO, ಸರಿನಾ? ಹಾಗೆ ಇನ್ನೊಂದು ಯಾವುದು ಬರುತ್ತೆ ನಿಮಗೆ? ವರ್ಲ್ಡ್ ಲೇಬರ್ ಆರ್ಗನೈಸೇಷನ್ ಅಂತ ಬರುತ್ತೆ. ಓಕೆ, WLO ಅಂತ ಬರುತ್ತೆ. ILO ಇರಬೇಕು, ಅದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಓಕೆ, ILO ಅಂತ ಬರುತ್ತೆ. ಸೊ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅನ್ನೋದು ಇದರ ಕೇಂದ್ರ ಕಚೇರಿಯು ಕೂಡ ನಿಮಗೆ ಇದೇ ಜಿನೇವಾದಲ್ಲಿ ಕಂಡುಬರುತ್ತೆ. ಜಿನೇವಾ ಯಾವ ದೇಶದಲ್ಲಿ ಕಂಡುಬರುತ್ತೆ? ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಕಂಡುಬರುತ್ತೆ. ಸೊ ಸ್ವಿಟ್ಜರ್ಲ್ಯಾಂಡ್ ದೇಶ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಇತ್ತಲ್ವಾ? ಯಾಕೆ ಕರೆಂಟ್ ಅಫೇರ್ಸಲ್ಲಿ ಇತ್ತು ಹೇಳ್ಬೋದಾ? ಹೇಳಿ ನೋಡೋಣ. ಯಾಕೆ ಕರೆಂಟ್ ಅಫೇರ್ಸಲ್ಲಿ ಇತ್ತು ನೀವು ಸ್ವಿಟ್ಜರ್ಲ್ಯಾಂಡ್? ಸ್ವೀಟ್ ಆಗಿದೆ ಅಂತನಾ? ಇಲ್ಲ, ಯಾಕೆಂದರೆ ಅಲ್ಲಿ ಬುರ್ಕಾ ಬ್ಯಾನ್ ಮಾಡಿದ್ದಾರೆ. ಓಕೆ, ಬುರ್ಕಾನ ಬ್ಯಾನ್ ಮಾಡಿರ್ತಕ್ಕಂತಹ ಜಗತ್ತಿನ ಮೊದಲ ದೇಶ ಯಾವುದು ಅಂದರೆ ನಿಮಗೆ ಈ ಸ್ವಿಟ್ಜರ್ಲ್ಯಾಂಡು. ಸಾರಿ, ಜಗತ್ತಿನ ಅಲ್ಲ, ಯುರೋಪಿನ ಮೊದಲ ದೇಶ ಯಾವುದು ಅಂದರೆ ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಕಂಡುಬರುತ್ತೆ. ಸೊ ಸ್ವಿಟ್ಜರ್ಲ್ಯಾಂಡ್ ಏನು ಮಾಡಿದೆ ಅಂದರೆ ನಿಮಗೆ ಈ ಬುರ್ಕಾಗಳನ್ನು ಬ್ಯಾನ್ ಮಾಡಿದೆ, ಸರಿನಾ? ಬುರ್ಕಾಗಳನ್ನು ಯಾವ ಒಂದು ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ ಅಂತ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ರೀಸೆಂಟಾಗಿ 2024ರಲ್ಲಿ ಇದು ಬ್ಯಾನ್ ಮಾಡಲಾಗಿದೆ. ಸೊ ಅದಕ್ಕೆ ನಿಮಗೆ ಇನ್ನೂ ಒಂದು ವರ್ಷ ನಿಮಗೆ ಕೇಳಬಹುದು. ಇನ್ನೂ ಒಂದು ವರ್ಷ ಅಲ್ಲ ನಿಮಗೆ. ಸೊ ಮುಂದೆ ಒಂದು ವರ್ಷ ಆದ ನಂತರ ನಿಮಗೆ ಕರೆಂಟ್ ಅಫೇರ್ಸ್ ಬಿಟ್ಟು ಅದು GKದಲ್ಲಿ ಹೋಗಿಬಿಡುತ್ತೆ. ಸೊ ಅದಕ್ಕೆ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಯಾವ ಒಂದು ನಗರದಲ್ಲಿದೆ ಅಂತ ಕೇಳಿದ್ದಾನೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಯಾವ ಒಂದು ನಗರದಲ್ಲಿದೆ? ವಾಷಿಂಗ್ಟನ್ DC, ಲಾಸ್ ಏಂಜಲೀಸ್, ಹಾಗೆ ನ್ಯೂಯಾರ್ಕ್ ನಗರ ಮತ್ತು ಚಿಕಾಗೋ ನಗರ ಅಂತ ಕೊಟ್ಟಿದ್ದಾನೆ. ಸೊ ಯಾವ ಒಂದು ನಗರ ಆಗುತ್ತೆ ಹೇಳ್ಬೋದಾ? ವಾಷಿಂಗ್ಟನ್ DC, ಲಾಸ್ ಏಂಜಲೀಸ್, ನ್ಯೂಯಾರ್ಕ್ ನಗರ ಮತ್ತು ಚಿಕಾಗೋ, ಸರಿಯಾ? ಸೊ ಎಲ್ಲವೂ ಕೂಡ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಅಮೇರಿಕಾದಲ್ಲೇ ಕಂಡುಬರ್ತವೆ, 4 ಕೂಡ. ಬಟ್ ಈ ಅಮೇರಿಕಾದಲ್ಲಿ ಕಂಡುಬರ್ತಕ್ಕಂತಹ 4 ನಗರಗಳಲ್ಲಿ ಯಾವ ಒಂದು ನಗರದಲ್ಲಿ ನಿಮಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಂಡುಬರುತ್ತೆ ರೀ? ನ್ಯೂಯಾರ್ಕ್ ನಗರದಲ್ಲಿ ನಿಮಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಂಡುಬರುತ್ತೆ. ಯಾವುದು? ನ್ಯೂಯಾರ್ಕ್. ನಿಮಗೆ ಸ್ಟ್ಯಾಚ್ಯೂ ಇದೆ. ಓಕೆ, ಹೊಸ ಸ್ಟ್ಯಾಚ್ಯೂ ಇದೆ. ನ್ಯೂಯಾರ್ಕ್ ನಗರದಲ್ಲಿ ನಿಮಗೆ ಸ್ಟ್ಯಾಚ್ಯೂ ಇದೆ. ಯಾವುದು? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ನಾವು ಕರಿತೀವಿ. ಓಕೆ, ಸೊ ಸ್ವತಂತ್ರದ ಮೂರ್ತಿ ಅಂತ ನಾವು ಹೇಳ್ಬೋದು ನಾವು ಕನ್ನಡದಲ್ಲಿ, ಸರಿನಾ? ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ. ಲಿಬರ್ಟಿ ಅಂದರೆ ಸ್ವತಂತ್ರ ಅನ್ನಂಗೆ ಅದರ ಅರ್ಥ, ಸರಿನಾ? ಸೊ ಇಂಡಿಪೆಂಡೆನ್ಸ್ ಅಂದರೆ ಸ್ವತಂತ್ರ ಸರ್. ಹೌದು ಸರ್, ಇಂಡಿಪೆಂಡೆನ್ಸ್ ಅಂದರೆ. ಆ್ಯಂಡ್ ದೆನ್ ಲಿಬರ್ಟಿ ಅಂದರೂ ಕೂಡ ನಿಮಗೆ ಸ್ವಾತಂತ್ರ್ಯನೇ ಆಗುತ್ತೆ, ಸರಿನಾ? ಲಿಬರ್ಟಿ ಅಂದರೆ ನಿಮಗೆ ಫ್ರೀಯಾಗಿ ಬಿಟ್ಬಿಡೋದು, ಹಾರಾಡಕ್ಕೆ ಬಿಟ್ಬಿಡೋದು. ನೀವು ಹೆಂಗೆ ಬೇಕಾದ್ರೆ ಮಾಡ್ಕೋರಿ, ಆರಾಮಾಗಿರ್ರಿ, ನಾವೇನು ನಿಮ್ಗೆ ಕೇಳಲ್ಲ, ನಿಮಗೇನೋ ದಂಡ ಹಾಕಲ್ಲ, ಹಿಂಗೆ ಅಂತ, ಸರಿನಾ? ಸೊ ಅದನ್ನು ಏನಂತ ಹೇಳ್ತೀವಿ ನಾವು? ಲಿಬರ್ಟಿ ಅಂತ ಹೇಳ್ತೀವಿ. ಸೊ ಈ ಲಿಬರ್ಟಿ ಅನ್ನೋದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲಿ ಕಂಡುಬರ್ತದೆ ಅಂದರೆ ನ್ಯೂಯಾರ್ಕ್ ನಗರದಲ್ಲಿ ಕಂಡುಬರ್ತದೆ. ಬಟ್ ನೀವು ಕನ್ಫ್ಯೂಷನ್ ಇದಕ್ಕೆ ಆಗಬೇಡಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದಾಗ ನ್ಯೂಯಾರ್ಕ್ ನಗರ ಹಾಕಿದ್ರೆ ತಪ್ಪಾಗುತ್ತೆ ಸರ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಸ್ವತಂತ್ರದು ಅಂದರೆ ನಿಮಗೆ ಈ ನ್ಯೂಯಾರ್ಕ್ ನಗರ. ಬಟ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ನಿಮಗೇನಾದರೂ ಕೇಳಿದ್ರೆ ಅಹಮದಾಬಾದಲ್ಲಿ ಕಂಡುಬರ್ತಕ್ಕಂತಹ ಯಾವುದು? ಸರ್ದಾರ್ ಮೂರ್ತಿ ಇದೆ ಅಲ್ವಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಗುಜರಾತ್ನಲ್ಲಿ ಕಂಡು ಬರ್ತದಲ್ವಾ? ಸೊ ಆ ಮೂರ್ತಿ ಏನಿದೆ ಅಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಗಿದೆ, ಸರಿನಾ? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂದರೆ ನಿಮಗೆ ನ್ಯೂಯಾರ್ಕ್ ನಗರದಲ್ಲಿ ಕಂಡುಬಂದರೆ, ಹಾಗೆ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅನ್ನೋದು ನಿಮಗೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತದೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ಇದು ಎಷ್ಟು ಎತ್ತರವಾಗಿದೆ? ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಷ್ಟು ಎತ್ತರವಾಗಿದೆ ಅಂತ ಕೇಳಿದ್ರೆ 182 ಮೀಟರ್ ಉದ್ದವಾಗಿದೆ, ಸರಿನಾ? ಸೊ ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಶ್ವದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾನೆ. ಸೊ ಇವಾಗಲೇ ಹೇಳಿದ್ದೀನಿ ನಾನು, ಅಲ್ಲೇ ಈಜಿಪ್ಟ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳಿದ್ದೀನಿ ಇದನ್ನು ನಾನು. ಯಾವುದು? ಅಮೆಜಾನ್ ನದಿ, ನೈಲ್ ನದಿ, ಯಾಂಗ್ಸೆ ನದಿ ಆ್ಯಂಡ್ ಮಿಸಿಸಿಪ್ಪಿ ನದಿ ಅಂತ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಯಾವ್ಯಾವ ನದಿ ಯಾವ ದೇಶದಲ್ಲಿ ಇದ್ದಾವೆ ಅಂತ ನಮ್ಗೆ ಮೊದಲು ಗೊತ್ತಿರಲಿ. ಅಮೆಜಾನ್ ನದಿ ಯಾವ ದೇಶದಲ್ಲಿ ಕಂಡುಬರುತ್ತೆ? ಯಾವ ದೇಶದಲ್ಲ ಖಂಡದಲ್ಲಿ ಹೇಳಬೇಕಾಗುತ್ತೆ ನಾವು ಇದನ್ನು. ಯಾವ ಖಂಡದಲ್ಲಿ ಅಂದರೆ ಸೌತ್ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಯಾಕೆ? ಇದು ಒಂದೇ ದೇಶದಲ್ಲಿ ಹರಿಯಲ್ಲ, ಇದು ಬೇರೆ ಬೇರೆ ದೇಶಗಳಲ್ಲಿ ಹರಿಯುತ್ತದೆ. ಸೊ ಸಾಕಷ್ಟು ದೇಶಗಳಲ್ಲಿ ಹರಿಯುತ್ತದೆ, ಒಂದು 5-6 ದೇಶಗಳಲ್ಲಿ ಹರಿಯುತ್ತದೆ. ಬಟ್ ಮೇಜರ್ಲಿ ಬ್ರೆಜಿಲ್ ದೇಶದಲ್ಲಿ ಹರಿಯುತ್ತದೆ ಯಾವುದು? ಈ ಅಮೆಜಾನ್ ನದಿ, ಸರಿನಾ? ಬಟ್ ಅದಕ್ಕೆ ನಾವೇನಂತ ಹೇಳ್ತೀವಿ? ಸೌತ್ ಅಮೇರಿಕಾ ಖಂಡದಲ್ಲಿ ಹರಿಯುತ್ತದೆ ಅಂತ ಹೇಳ್ತೀವಿ. ನೈಲ್ ನದಿ ಆಫ್ರಿಕಾ ಖಂಡದಲ್ಲಿ ಹರಿಯುತ್ತದೆ. ಯಾಂಗ್ಸೆ ನದಿ ಏಷ್ಯಾ ಖಂಡದಲ್ಲಿ ಹರಿಯುತ್ತದೆ. ಮಿಸಿಸಿಪ್ಪಿ ನದಿ ನಿಮಗೆ ನಾರ್ತ್ ಅಮೇರಿಕಾದ ಖಂಡದಲ್ಲಿ ಹರಿಯುತ್ತದೆ. ಉತ್ತರ ಅಮೇರಿಕಾ ಖಂಡದಲ್ಲಿ ನಿಮಗೆ ಮಿಸಿಸಿಪ್ಪಿ ನದಿ ಹರಿಯುತ್ತದೆ, ಸರಿಯಾ? ಸೊ ಮಿಸಿಸಿಪ್ಪಿ ನದಿ ನಿಮಗೆ
ಇಫ್ ಇವನ್ ದೇಶನೇ ಕೇಳೋದಂದರೆ ಅಮೇರಿಕ ದೇಶ ಅಂತ ಹೇಳಬೇಕಾಗುತ್ತೆ. ಬಟ್ ಇಲ್ಲಿ ಅತಿ ಉದ್ದವಾದ ನದಿ ಅಂತ ನಿಮಗೆ ಕೇಳಿದ್ರೆ ಯಾವ್ದು ಹೇಳ್ತೀರಾ? ನೈಲ್ ನದಿ ಅನ್ನೋದು ವಿಶ್ವದ ಅತಿ ಉದ್ದವಾದ ನದಿಯಾಗಿದೆ, ಸರಿಯಾ? ಇದು ನಿಮ್ಗೆ ಗೊತ್ತಿರಲಿ. ಹಾಗೆ ವಿಶ್ವದ ಅತಿ ದೊಡ್ಡದಾದ ನದಿ ಅಂತ ಕೇಳಿದ್ರೆ ಅಮೆಜಾನ್ ನದಿ. ಹಾಗೆ ವಿಶ್ವದ 2ನೇ ಅತಿ ಉದ್ದವಾದ ನದಿ ಅಂತ ಕೇಳಿದ್ರೆ ಅಮೆಜಾನ್ ನದಿ, ಸರಿನಾ? ನೆನಪಿರಲಿ, ನಿಮಗೆ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಯಾಂಗ್ಸೆ ನದಿ ಎಲ್ಲಿ ಕಂಡುಬರುತ್ತೆ? ಈ ಚೀನಾದಲ್ಲಿ ಕಂಡುಬರುತ್ತೆ, ಸರಿನಾ? ಸೊ ಚೀನಾದಲ್ಲಿ ನಿಮಗೆ ಯಾಂಗ್ಸೆ ಅನ್ನೋದು ನಿಮಗೆ ನದಿ ಕಂಡುಬರುತ್ತೆ. ಏಷ್ಯಾದ ಅತ್ಯಂತ ಉದ್ದವಾದ ನದಿ ಯಾವುದಂದರೆ ಈ ಯಾಂಗ್ಸೆ ನದಿ ಅನ್ನೋದು, ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ರಾಷ್ಟ್ರೀಯ ಪ್ರಾಣಿ ಯಾವುದು? ಸಿಂಪಲ್ ಕ್ವಶನ್ ಇದೆ ಅಲ್ವಾ, ಹೇಳಿ ನೋಡೋಣ ಸಿಂಪಲ್ ಪ್ರಶ್ನೆಗೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಸಿಂಹ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಚಿರತೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಹುಲಿ ಆಗುತ್ತೆ. ಬಟ್ ಇವಾಗ ಪ್ರಶ್ನೆ ಕೇಳ ನಿಮಗೆ, ಏನು ಪ್ರಶ್ನೆ ಅಂದರೆ 1975ರಲ್ಲಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂತ. ಸಡನ್ನಾಗಿ ಎಲ್ಲರದ್ದು ಆನ್ಸರ್ ಶಿಫ್ಟ್ ಆಗುತ್ತೆ ಎಲ್ಲಿ ಸಿಂಹಕ್ಕೆ ಅಂತ. ರಾಂಗ್ ಸರ್, ನಾನು ಕೇಳಿರೋದು 75ರಲ್ಲಿ ಹುಲಿನೇ ಆಗಿತ್ತು, ಸರಿನಾ? ಇನ್ನೊಂದು ಪ್ರಶ್ನೆ ಕೇಳಲ್ಲ ಇವಾಗ ನಿಮಗೆ. 1973ನಲ್ಲಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂತ ಹೇಳಿ. ಇವಾಗ ಆನ್ಸರ್ ಯಾವುದಿದೆ ಅಂತ. ಮತ್ತೇನಾದರೂ ಸಿಂಹಕ್ಕೆ ಶಿಫ್ಟ್ ಆದ್ರಾ? ನೋ ವೇ, ರಾಂಗ್. ಹುಲಿನೇ ಅದಕ್ಕೆ ಸರಿಯಾದ ಉತ್ತರ. 1973ನಲ್ಲೂ ಕೂಡ ನಿಮಗೆ ಹುಲಿನೇ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿತ್ತು, ಸರಿನಾ? ಹುಲಿನೇ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಇವಾಗ ಹೇಳಿ 1972ನಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂತ. ಇವಾಗ ಕರೆಕ್ಟ್ ಟ್ರ್ಯಾಕಿಗೆ ಬಂದಿದ್ದಾರೆ. ಯಾವುದು? ಸಿಂಹ ಆಗಿತ್ತು, ಸರಿನಾ? ಸೊ 1973ಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂದರೆ ಸಿಂಹ ಆಗಿತ್ತು, ಸರಿನಾ? ಸೊ ಸಿಂಹ ಹಿಂದೆ ತಿರುಗಿ ನೋಡ್ತದೆ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾನೆ, ಹುಲಿಯನ್ನು ನಮ್ಮ ರಾಷ್ಟ್ರೀಯ ಒಂದು ಪ್ರಾಣಿಯಾಗಿ ನಾವು ಸ್ವೀಕಾರ ಮಾಡ್ಕೊಳ್ತೀವಿ, ಸರಿನಾ? ಸೊ ಕಾಡಿನ ರಾಜ ಯಾರು? ಸಿಂಹನೇ. ಬಟ್ ಸಿಂಹ ಏನು ಮಾಡುತ್ತೆ, ಯಾವುದಾದ್ರೂ ಬೇಟೆಯಾಡಿ ಇಂಗ್ಲೀಷಲ್ಲೇ ಬರೀತೀನಿ, ತೊಗೊಳ್ಳಿ ನಾನು. ಓಕೆ, ಹಂಟ್. ಓಕೆ, ಸೊ ಇದನ್ನು ಹಂಟ್ ಮಾಡಿ ಅಥವಾ ಆಡಿ ಹೊರಟಾಗ ಹಿಂದೆ ಯಾರಾದರೂ ನನ್ನನ್ನು ಬೆನ್ನು ಹತ್ತಿದ್ದಾರಾ ಅಂತ ಹಿಂದೆ ತಿರುಗಡೆ ನೋಡ್ತದೆ. ಇದು ಹಿಂದೆ ತಿರುಗಿ ನೋಡ್ತದೆ. ಯಾವುದು? ಈ ಎಲ್ಲಿ ಚಿರತೆ ಅಂತ. ಓಕೆ, ಈ ಸಿಂಹ, ಸರಿನಾ? ಹಿಂದೆ ತಿರುಗಿ ನೋಡ್ತದೆ ಈ ಸಿಂಹ. ಸೊ ಅದಕ್ಕೆ ಹಿಂದೆ ತಿರುಗಿ ನೋಡೋಂಥದ್ದು ಆಗಬಾರ್ದು, ನಮ್ಮ ದೇಶ ಯಾವಾಗಲೂ ಮುಂದೆ ಓಡಬೇಕು ಅಂತ ಇವರು ಏನು ಯೋಚನೆನೋ ಏನು ಸುದ್ದಿ ಗೊತ್ತಿಲ್ಲ, ಸರಿನಾ? ಈ ಹುಲಿಯನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡ್ಕೊಳ್ತಾರೆ, ಸರಿಯಾ? ಬಟ್ ಕಾಡಿನ ರಾಜ ಯಾವುದು? ಆಲ್ವೇಸ್ ಸಿಂಹನೇ, ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಸೊ 1972ಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂದರೆ ಸಿಂಹ. ಯಾಕೆ ಸಿಂಹಕ್ಕೆ ತೆಗೆದು ಹುಲಿ ಹಾಕೊಂಡ್ರು ಅಂದರೆ ಅದು ಸಿಂಹ ಹಿಂದೆ ತಿರುಗಿ ನೋಡ್ತದ ಅಂತ ಅದಕ್ಕೆ ಬದಲು ಮಾಡ್ಕೊಂಡು ಹುಲಿ ಹಾಕೊಂಡ್ರು, ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಬಟ್ ಇನ್ನೊಂದು ರೀಸನ್ ಇದೆ, ಏನು ಅಂದರೆ ಈ ಹುಲಿಗಳದು ಸಂತತಿ ಏನಿದೆ ಅಲ್ಲ ಕಡಿಮೆ ಆಗ್ತಾ ಬಂದಿರ್ತದೆ. ಸೊ ಅದಕ್ಕೆ ಅದನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಮಾಡಿಕೊಂಡ್ರೆ ಅದಕ್ಕೆ ನಾವು ಪ್ರೊಟೆಕ್ಷನ್ ಕೊಡ್ಬೋದು, ಅದಕ್ಕೆ ಅದರ ಸಂತಾನೋತ್ಪತ್ತಿ ನಾವು ಜಾಸ್ತಿ ಮಾಡ್ಬೋದು, ಅದನ್ನು ನಾವು ಕಾಪಾಡಬಹುದು ಅನ್ನೋ ರೀಸನಿಂದ ಇಂದಿರಾ ಗಾಂಧಿಯವರು ಇದನ್ನು ಹುಲಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ್ರೆ ಈ ಸಿಂಹವು ಕೂಡ ಇದ್ರೇನೋ ಕಡಿಮೆ ಇದೆ. ಓನ್ಲಿ ನಿಮಗೆ ಕಂಡುಬರೋದು ಎಲ್ಲಿ ಅಂದರೆ ಈ ಗಿರ್ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ವಾ, ಅಲ್ಲೇ ನಿಮಗೆ ಜಾಸ್ತಿ ಸಿಂಹಗಳು ಕಂಡುಬರ್ತವೆ. ಉಳಿದು ಎಲ್ಲಿ ಕಂಡುಬರ್ತವೆ? ಎಲ್ಲಿ ಕೂಡ ಕಂಡುಬರೋದಿಲ್ಲ, ಸರಿಯಾ? ಸೊ ಆ ರೀತಿ ನೋಡಿದ್ರೆ, ಬಟ್ ಏನು ಅಂದರೆ ಈ ಸಿಂಹಾವಲೋಕನ ರೀತಿ, ಸಿಂಹಾವಲೋಕನ ಅಂತಾರೆ ಗೊತ್ತಾ ನಿಮಗೆ? ಸಿಂಹಾವಲೋಕನ ಯಾಕೆ ಅಂತಾರೆ ಅಂದರೆ ಹಿಂದೆ ಯಾರಾದರೂ ಬರ್ತಾ ಇದ್ದಾರಾ, ಹಿಂದೆ ಏನೇನು ಬಿಟ್ಟು ಬಂದೆ, ನನ್ನ ಹೆಜ್ಜೆ ಗುರುತುಗಳು ಹೆಂಗದವ ಅಂತ ನೋಡೋದೇ ಈ ಸಿಂಹ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಸಿಂಹಾವಲೋಕನ ಅಂತ ಕರಿತೀವಿ. ಸೊ ರಿವಿಷನ್ ಯಾವ ರೀತಿ ಇರಬೇಕು? ನಿಮ್ಮ ರಿವಿಷನ್ ಏನಿದೆ ಅಲ್ವಾ, ಸಿಂಹಾವಲೋಕನ ಇರಬೇಕು ನಿಮ್ಮದು. ಸಿಂಹಾವಲೋಕನ ಅಂದರೆ ಸಿಂಹ ಹೇಗೆ ಹಿಂದೆ ತಿರುಗಿ ನೋಡ್ತಲ್ವಾ, ಏನೇನು ನೋಡಿದೆ, ಯಾರನ್ನ ಹಿಂದೆ ಬೆನ್ನತ್ತಿ ಬರಲಾತಾರೇನೋ, ಹಾಗೆ ಹಿಂಗೆ ಅಂತ ಎಲ್ಲ ನಾನು ಹೆಂಗೆ ಹೆಜ್ಜೆ ಇಟ್ಬೋದು ಬಂದೆ. ಸೊ ಎಲ್ಲ ನೋಡೋದೇ ನಿಮಗೆ ರಿವಿಷನ್ನು, ಸಿಂಹಾವಲೋಕನ ಅಂತ ಕರೀತಾರೆ ಅದಕ್ಕೆ. ಓಕೆ, ಸೊ ಇನ್ನು ಮುಂದೆ ರಿವಿಷನ್ ಅಂತ ವರ್ಡ್ ಯೂಸ್ ಮಾಡಬೇಡಿ, ಸಿಂಹಾವಲೋಕನ ಅಂತ ಯೂಸ್ ಮಾಡಿ. ಒಂಥರ ಏನೋ ಗತ್ತು ಅನಿಸುತ್ತೆ ಅದರಲ್ಲಿ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಬಟ್ ಇವಾಗಲೂ ಕೂಡ ನಮ್ಮ ಭಾರತದ ಸಾಂಸ್ಕೃತಿಕ ಮತ್ತು ಪಾರಂಪರೆಯ ಪ್ರಾಣಿ ಯಾವುದು ಅಂತ ನಿಮ್ಗೆ ಕೇಳ್ಬೋದು. ಭಾರತದ ಪಾರಂಪರೆಯ ಪ್ರಾಣಿ ಯಾವುದು? ಪಾರಂಪರಿಕ ಪ್ರಾಣಿ ಯಾವುದು? ಸರ್ ಹುಲಿ ಸರ್. ಅಲ್ಲ ಸರ್, ಹುಲಿ ಅನ್ನೋದು ನಮ್ಮ ರಾಷ್ಟ್ರೀಯ ಪ್ರಾಣಿ, ಓಕೆ. ಬಟ್ ನಮ್ಮ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಕೇಳಿದ್ರೆ ನಾವು ಆನೆ ಅಂತ ಹೇಳ್ತೀವಿ, ಸರಿನಾ? ಸೊ ಆನೆ ಅನ್ನೋದು ನಮ್ಮ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿಯಾಗಿದೆ. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಯಾವುದು ಅಂದರೆ ನಿಮಗೆ ಆನೆ ಅನ್ನೋದು ಕಂಡು ಬರುತ್ತೆ, ಸರಿನಾ? ಹಾಗೆ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ ನಿಮಗೆ ಕೇಳಿರ್ತಾರೆ ರೀಸೆಂಟಾಗಿ. ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ. ಈ ಬಿಗ್ ಕ್ಯಾಟ್ ಅಲಿಯನ್ಸಲ್ಲಿ ಎಷ್ಟು ದೊಡ್ಡ ಬೆಕ್ಕುಗಳು ಕಂಡುಬರ್ತವೆ ಸರ್? ದೊಡ್ಡ ಬೆಕ್ಕುಗಳ? ಹೌದು. ಸಿಂಹ ಅನ್ನೋದು ದೊಡ್ಡ ಬೇಕು, ಹುಲಿ ಅನ್ನೋದು ದೊಡ್ಡ ಬೇಕು, ಚಿರತೆ ಅನ್ನೋದು ದೊಡ್ಡ ಬೇಕು, ಸರಿನಾ? ಸೊ ಎಲ್ಲವೂ ಕೂಡ ದೊಡ್ಡ ಬೆಕ್ಕುಗಳು. ಬೆಕ್ಕನ್ನೋದು ದೊಡ್ಡ ಬೇಕಾ? ಬೆಕ್ಕನ್ನೋದು ಬೆಕ್ಕಲ್ಲ, ಬೆಕ್ಕನ್ನೋದು ಬೆಕ್ಕೆ, ಅದು ದೊಡ್ಡ ಬೇಕಲ್ಲ, ಅದು ಸಣ್ಣ ಬೇಕದು, ಸರಿನಾ? ಸೊ ಈ ರೀತಿ ನಿಮಗೆ ಈ ದೊಡ್ಡ ಬೆಕ್ಕುಗಳು ಎಷ್ಟು ಕಂಡುಬರ್ತವೆ ಬಿಗ್ ಕ್ಯಾಟ್ ಅಲಿಯನ್ಸಲ್ಲಿ? ನಿಮಗೆ ಎಷ್ಟು ಬಿಗ್ ಕ್ಯಾಟ್ಗಳು ಕಂಡುಬರ್ತವೆ, ದೊಡ್ಡ ಬೆಕ್ಕುಗಳು ಕಂಡುಬರ್ತವೆ ಅಂತ ಕೇಳಿದ್ರೆ 5 ಕಂಡು ಬರ್ತಾವ, 7 ಕಂಡು ಬರ್ತಾವ, 6 ಕಂಡು ಬರ್ತಾವ, ಅಥವಾ 3 ಕಂಡು ಬರ್ತಾವ?
ಆಪ್ಷನ್ ಕೊಟ್ಟಿದ್ದೀನಿ, ಇದನ್ನು ನೀವು ಕಮೆಂಟ್ ಮಾಡಿ. ಓಕೆ, ಸೊ ಕಮೆಂಟ್ ಏನು ಮಾಡಿ ಅಂದರೆ ಬುದ್ಧಿವಂತರು 2 ಕಮೆಂಟ್ ಮಾಡಬೇಕು. ಓಕೆ, ನಾರ್ಮಲಾಗಿ ಎಲ್ಲರೂ ಒಂದೇ ಕಮೆಂಟ್ ಮಾಡಿ, ಬಟ್ ಬುದ್ಧಿವಂತರು ಏನಿದೆ ಅಂದರೆ 2 ಕಮೆಂಟ್ ಮಾಡಿ. ಸರ್, ಭಾರತದಲ್ಲಿ ಎಷ್ಟು ಬಿಗ್ ಕ್ಯಾಟ್ಗಳು ಕಂಡುಬರ್ತವೆ ಅನ್ನೋದು ಒಂದು ಆಪ್ಷನು, ಹಾಗೆ ಟೋಟಲಿ ಬಿಗ್ ಕ್ಯಾಟ್ಸ್ಗಳಲ್ಲೇ ಮೀನ್ಸ್ ಈ ದೊಡ್ಡ ಬೆಕ್ಕುಗಳಲ್ಲೇ ಎಷ್ಟು ಬೆಕ್ಕುಗಳು ಕಂಡುಬರ್ತವೆ ಅಂತ ಹೇಳಿ. ಇಡೀ ಜಗತ್ತಿನಲ್ಲಿ ನಿಮಗೆ ಎಷ್ಟು ದೊಡ್ಡ ಬೆಕ್ಕುಗಳು ಕಂಡುಬರ್ತವೆ ಅನ್ನೋದು ಒಂದು ಹೇಳಿ, ಹಾಗೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ದೊಡ್ಡ ಬೆಕ್ಕುಗಳು ಎಷ್ಟಿದ್ದಾವೆ ಅಂತ ಅದನ್ನು ನಂಬರ್ ಹೇಳಿ. 2 ನಂಬರ್ ಚೇಂಜ್ ಇದ್ದಾವೆ, ಸರಿನಾ? ಮೀನ್ಸ್ ನಮ್ಮ ಭಾರತದಲ್ಲಿ ಸ್ವಲ್ಪ ಕಡಿಮೆ ಕಂಡು ಬರ್ತವೆ. ಯಾವುದು ಅಂತ ಆಪ್ಷನ್ ಕೊಟ್ಟಿದ್ದೀನಿ, ಅದನ್ನು ನೀವು ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಐಫೆಲ್ ಟವರ್ ಈ ಕೆಳಗಿನ ಯಾವ ಯುರೋಪಿಯನ್ ನಗರದಲ್ಲಿದೆ ಅಂತ ಕೇಳಿದಾನೆ. ಐಫೆಲ್ ಟವರ್ ಎಲ್ಲಿದೆ ರೀ? ರೋಮಲ್ಲಿದೆಯಾ? ರೋಮಲ್ಲಿ ಯಾಕೆ ಬರುತ್ತೆ? ಇಟಲಿಗೆ ಅದು ಹೋಗಿಲ್ಲ ಅದು. ಆ್ಯಂಡ್ ದೆನ್ ಲಂಡನಲ್ಲಿ ಇದೆಯಾ? ಲಂಡನಲ್ಲೂ ಕೂಡ ಹೋಗಿಲ್ಲ ಅದು. ಪ್ಯಾರಿಸಲ್ಲಿದೆಯಾ? ಇರ್ಬೋದೇನೋ. ಬರ್ಲಿನಲ್ಲಿ ಅಲ್ಲಿಯೂ ಕೂಡ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ, ಐಫೆಲ್ ಟವರ್ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಪ್ಯಾರಿಸ್ ನಗರದಲ್ಲಿ ಕಂಡುಬರುತ್ತೆ. ಓಕೆ, ಪ್ರೀತಿಯ ನಗರ, ಪ್ರೇಮದ ನಗರ ಯಾವುದು ಅಂದರೆ ನಿಮಗೆ ಪ್ಯಾರಿಸ್ ನಗರ, ಸರಿನಾ? ಎಲ್ಲಿ ಈ ಐಫೆಲ್ ಟವರ್ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಪ್ಯಾರಿಸ್ ನಗರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭೂಪ್ರದೇಶದ ಪ್ರಕಾರ ಅತಿ ದೊಡ್ಡ ಖಂಡ ಯಾವುದು ಅಂದರೆ, ಅತಿ ದೊಡ್ಡ ಖಂಡ ಯಾವುದು? ಭೂಪ್ರದೇಶದ ಪ್ರಕಾರ ಮೀನ್ಸ್ ಜನಸಂಖ್ಯೆಯ ಪ್ರಕಾರ ಕೇಳಿಲ್ಲ ಅವನು, ಭೂಪ್ರದೇಶದ ಪ್ರಕಾರ ಕೇಳಿದ್ದಾನೆ. ಯಾವುದು ದೊಡ್ಡದಿದೆ? ಆಫ್ರಿಕಾ ದೊಡ್ಡದಿದೆಯಾ? ಇಲ್ಲ. ಸೆಕೆಂಡ್ ಹೈಯೆಸ್ಟ್ ಇದೆ ಇದು. ಯುರೋಪ್ ಇದೆಯಾ? ಯುರೋಪು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತು ಆ್ಯಂಡ್ ದೆನ್ 5th ಸ್ಥಾನದಲ್ಲಿದೆ ಇದು. ಯಾವುದು? ಯುರೋಪು, ಸರಿನಾ? ಆ್ಯಂಡ್ ದೆನ್ ಏಷ್ಯಾ ಅನ್ನೋದು ಫಸ್ಟಲ್ಲಿದೆ. ಉತ್ತರ ಅಮೇರಿಕಾ ಇದು 3ನೇ ಸ್ಥಾನದಲ್ಲಿ ಕಂಡುಬರುತ್ತೆ, ಸರಿನಾ? ಮೀನ್ಸ್ ಅತಿ ದೊಡ್ಡದಾಗಿದೆ ಯಾವುದು ನಿಮಗೆ? ಈ ಏಷ್ಯಾ ಅನ್ನೋದು ಅತಿ ದೊಡ್ಡದಾದ ಖಂಡವಾಗಿದೆ. ಅತಿ ಚಿಕ್ಕದಾದ ಖಂಡ ಯಾವುದು? ಆಸ್ಟ್ರೇಲಿಯಾ ಖಂಡ. ಅತಿ ದೊಡ್ಡದು ಏಷ್ಯಾ, ಅತಿ ಚಿಕ್ಕದು ನಿಮಗೆ ಆಸ್ಟ್ರೇಲಿಯಾ. ಹಾಗೆ 2ನೇ ದೊಡ್ಡದು ಆಫ್ರಿಕಾ ಖಂಡ ಕಂಡುಬರುತ್ತೆ ನಿಮಗೆ. ಹಾಗೆ ಜನಸಂಖ್ಯೆಯಲ್ಲಿ ಅಂತ ಕೇಳಿದ್ರು ಕೂಡ ನಿಮಗೆ ಏಷ್ಯಾನೇ ಮೊದಲ ಬರಿಗೆ ಬರುತ್ತೆ. ಹಾಗೆ ಸೆಕೆಂಡ್ ಬರೋದು ನಿಮಗೆ ಆಫ್ರಿಕಾ ಖಂಡ ಕಂಡುಬರುತ್ತೆ, ಸರಿನಾ? ಸೇಮ್ ಇದ್ದಾವೆ, ಫಸ್ಟ್ ಸೆಕೆಂಡ್ ಸೇಮ್ ಇದ್ದಾವೆ ನೋಡಿ ನಿಮಗೆ. ಸೊ ಜನಸಂಖ್ಯೆಯಲ್ಲೂ ಸೇಮ್ ಇದ್ದಾವೆ, ಹಾಗೆ ಪ್ರದೇಶವಾರು ಕೇಳಿದ್ರು ಕೂಡ ಅದರಲ್ಲೂ ಕೂಡ ನಿಮಗೆ ಸೇಮ್ ಕಂಡುಬರುತ್ತೆ. ಯಾವುದು? ಈ ಏಷ್ಯಾ ಮತ್ತು ಆಫ್ರಿಕಾ ಅನ್ನೋ 2 ಖಂಡಗಳು, ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂತ ಕೇಳಿದ್ದಾನೆ. ಆಸ್ಟ್ರೇಲಿಯಾದ ರಾಜಧಾನಿ ಸಿಡ್ನಿ, ಮೆಲ್ಬೋರ್ನ್, ಕ್ಯಾನ್ಬೆರಾ ಮತ್ತು ಪರ್ತ್ ಅಂತ. ಸೊ ನೀವು ಏನಾದರೂ ಕ್ರಿಕೆಟ್ ನೋಡ್ತಾ ಇದ್ದರೆ ಇವೆಲ್ಲವೂ ಕೂಡ ನಿಮಗೆ ಸಿಮಿಲರ್ ವರ್ಡ್ಗಳು. ಇವೆಲ್ಲವೂ ಕೂಡ ಕ್ರಿಕೆಟ್ ನೋಡ್ತಾ ಇದ್ದರೆ, ನೋಡೋದು ಕೆಟ್ಟ ಹ್ಯಾಬಿಟ್ ಆ್ಯಕ್ಚುಲಾಗಿ, ಒಳ್ಳೆ ಹ್ಯಾಬಿಟ್ ಅಂತ ನಾನು ಹೇಳಲ್ಲ. ಕ್ರಿಕೆಟ್ ಆ್ಯಕ್ಚುಲಾಗಿ ಇಟ್ಸ್ ಅ ಅಡಿಕ್ಷನ್. ಓಕೆ, ನೀವು ಹೇಗೆ ಸ್ಮೋಕಿಂಗು ಮತ್ತು ಡ್ರಿಂಕಿಂಗ್ ಮಾಡ್ತೀರೋ ಗೊತ್ತಾ, ಲೈಕ್ ದಟ್ ಹಾಗೆ ಕೂಡ ಕ್ರಿಕೆಟ್ ಅನ್ನೋದು ಒಂದು ಅಡಿಕ್ಷನ್, ಸರಿನಾ? ಇದು ಯಾರು ಕ್ರಿಕೆಟ್ ಜಾಸ್ತಿ ನೋಡ್ತಾ ಇರ್ತಾರಲ್ವ ಅವ್ರಿಗೆ ಕೇಳಿ, ಬೇಕಾದರೆ ಅವ್ರು ಹೇಳ್ತಾರೆ ಯಾಕೆ ನನಗೆ ಬಿಟ್ಟು ಇರೋಕ್ಕಾಗಲ್ಲ ಅದು ಅಂತ, ಸರಿನಾ? ಸೊ ಕ್ರಿಕೆಟ್ ಅನ್ನೋದು ಅಡಿಕ್ಷನು, ಬಟ್ ಅವರಿಗೆ ಗೊತ್ತಿರುತ್ತೆ ಇದು. ಬಟ್ ಸಮ್ ಲೀಟ್ರಲ್ ಏನು ಅಂದರೆ ಇಂಟ್ರೆಸ್ಟ್ ಇರಬೇಕು ಕ್ರಿಕೆಟ್ ಮೇಲೆ. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ ಅದು ರೀಸೆಂಟಾಗಿ, ಸರಿನಾ? ಸೊ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಸಿಡ್ನಿನಾ? ಆ್ಯಂಡ್ ದೆನ್ ಮೆಲ್ಬೋರ್ನ, ಕ್ಯಾನ್ಬೆರಾ ಅಥವಾ ಪರ್ತ್ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಹೋಗೋದು ಸಿಡ್ನಿಗೆ ಹೋಗ್ತೀರಾ. ಯಾಕೆ ಅಂದರೆ ಆಸ್ಟ್ರೇಲಿಯಾ ಅಂದರೆ ಸಿಡ್ನಿ ನೆನಪು ಬರ್ತದೆ ನಿಮಗೆ. ಲೈಕ್ ಬೆಂಗಳೂರು ಅಂದರೆ ಈ ಇಂಡಿಯಾ ಅಂದರೆ ನಿಮಗೆ ಬೆಂಗಳೂರು ಹೇಗೆ ನೆನಪು ಬರುತ್ತೆ ಅಲ್ವಾ, ಹಾಗೆ ಆಸ್ಟ್ರೇಲಿಯಾ ಅಂದರೆ ಸಿಡ್ನಿ ನೆನಪು ಬರುತ್ತೆ. ಯಾಕಂದರೆ ಫೇಮಸ್ ನಗರ ಇದೆ ಅದು ನಿಮಗೆ, ಸರಿನಾ? ಬಟ್ ಆಸ್ಟ್ರೇಲಿಯಾದ ರಾಜಧಾನಿ ಸಿಡ್ನಿ ಅಲ್ಲ, ಹಾಗೆ ಇಂಡಿಯಾದ ರಾಜಧಾನಿ ಕೂಡ ನಿಮಗೆ ಬೆಂಗಳೂರು ಕಂಡು ಬರಲ್ಲ, ಸರಿನಾ? ಬಟ್ ಇಲ್ಲಿ ಅದರ ರಾಜಧಾನಿ ಯಾವುದಂದ್ರೆ ನಿಮಗೆ ಕ್ಯಾನ್ಬೆರಾ ಅನ್ನೋದು ಕಂಡು ಬರುತ್ತೆ. ಯಾವುದು? ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ ಆಗಿದೆ. ಯಾವುದು? ಕ್ಯಾನ್ಬೆರಾ. ಹಾಗೆ ಈ ಆಸ್ಟ್ರೇಲಿಯಾ ಯಾವ ಒಂದು ಉದ್ಯಮಕ್ಕೆ ಫೇಮಸ್ ಆಗಿದೆ ಹೇಳ್ಬೋದಾ? ಯಾವ ಉದ್ಯಮ? ಏನು IT ಹಬ್ ಇದೆಯಾ ಅಲ್ಲಿ? ಏನು ಬೇರೆ ಇದೆಯಾ? ಟೆಕ್ಸ್ಟೈಲ್ಸ್ ಮಾಡ್ತಾರಾ? ಇಲ್ಲ. ಕುರಿ ಸಾಕಾಣಿಕೆಗೆ ಭಾಳ ಫೇಮಸ್ ಇದೆ. ಯಾವುದು? ಈ ಕ್ಯಾನ್ಬೆರಾ ಅನ್ನೋದು, ಸರಿನಾ? ಯಾವ ತಳಿಯ ಕುರಿಗಳು ಕಂಡುಬರ್ತವೆ ಹೇಳ್ಬೋದಾ ನೀವು ಅಲ್ಲಿ? ಡಾನ್ ತಳಿಯ ಕುರಿಗಳು. ನೋಡಿ, ಕುರಿ ಹೆಸರೇ ಏನು ಕುರಿ ಇದ್ದಂಗೆ ಇದೆಯಲ್ಲೇ ಅಂತೀವಿ ನಾವು, ಬಟ್ ಅವರಲ್ಲಿ ಕುರಿ ಹೆಸರೇ ಡಾನ್ ಅಂತ ಇದೆ, ಸರಿನಾ? ಸೊ ಡಾನ್ ತಳಿಯ ಕುರಿಗಳು ಕಂಡುಬರ್ತವೆ. ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ ಕುರಿಗಳು ಜಾಸ್ತಿ ಫೇಮಸ್ ಇದ್ದಾವೆ. ಮೀನ್ಸ್ ಕುರಿ ವ್ಯಾಪಾರ ಏನಿದೆ ಅಲ್ವಾ, ಕುರಿ ಒಂದು ವಾಣಿಜ್ಯ ವ್ಯಾಪಾರ, ಅದು ಉದ್ಯಮ ಏನಿದೆ ಅಲ್ವಾ, ಅಲ್ಲಿ ಜಾಸ್ತಿ ಫೇಮಸ್ ಇದೆ. ಏನದಕ್ಕೆ? ಮಾಂಸಕ್ಕ? ಅಲ್ಲ, ಉಣ್ಣೆಗಾಗಿ ಸಾಕ್ತಾರೆ ಇಲ್ಲಿ ಜಾಸ್ತಿ, ಸರಿಯಾ? ಇದು ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಕ್ವಶನ್ನ ಏನು ಮಾಡೋಣ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇದು ಜಾಸ್ತಿ ಆಗುತ್ತೆ ಅಂತ ಲೆಂತ್ ಅಷ್ಟೇ. ಆ್ಯಂಡ್ ದೆನ್ ಭಾರತ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ? ಮಹಾತ್ಮ ಗಾಂಧೀಜಿಯವರನ್ನು ಅಲ್ಲ, ಭಾರತದ ರಾಷ್ಟ್ರಪಿತ ಎಂದು ಕರೆಯಲಾಗ್ತದೆ. ಯಾರನ್ನು? ಮಹಾತ್ಮ ಗಾಂಧೀಜಿಯವರನ್ನು ನಾವು ಭಾರತದ ರಾಷ್ಟ್ರಪಿತ ಎಂದು ಕರೆಯಲಾಗ್ತದೆ. ಹಾಗೆ ಜವಾಹರ್ಲಾಲ್ ಅವರನ್ನು ಕರೆಯಲ್ಲ ನಾವು. ಆ್ಯಂಡ್ ದೆನ್ BR ಅಂಬೇಡ್ಕರ್ ಅವರನ್ನು, ಆ್ಯಂಡ್ ದೆನ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಓಕೆ, ಸೊ ಭಾರತ ಸಂವಿಧಾನದ ಪಿತಾಮಹ ಯಾರನ್ನು ಕರಿತೀವಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರಿತೀವಿ, ಸರಿನಾ? ಕರಿತೀವಿ ಅಥವಾ ಕರೆದಿದ್ರಾ ಯಾರೋ ಒಬ್ಬ, ಸರಿನಾ? ಸರಿಲ್ಲ ಸರ್, ನಾನು ಕರಿತೀನಿ. ಸರ್ ನೀವು ಕರೆದಿಲ್ಲ ಸರ್ ಅದನ್ನು, ಬಟ್ ನಿಮಗಿಂತ ಮೊದಲೊಬ್ಬರು ವ್ಯಕ್ತಿ ಇದ್ದಾರೆ. ಯಾರು? ಪೈಲಿ ಅಂತ, MV ಪೈಲಿ ಅಂತ ಬರ್ತಾರೆ. ಈ MV ಪೈಲಿ ಅನ್ನುವ ಒಬ್ಬ ವ್ಯಕ್ತಿ ಏನಿದಾನಲ್ವಾ, ಈ ವ್ಯಕ್ತಿ ಕರೀತಾನೆ ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಇವರಿಗೆ ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಕರೀತಾರೆ, ಸರಿನಾ? ಯಾರು? ಈ MV ಪೈಲಿ ಅನ್ನುವ ವ್ಯಕ್ತಿ. MV ಪೈಲಿ ಅನ್ನುವ ವ್ಯಕ್ತಿ ಕರೆದ ಮೇಲೆ
ಆಮೇಲೆ ಎಲ್ಲರೂ ಕೂಡ ನಿಮಗೆ ಹೇಳ್ಕೊತಿದ್ರಾ ಏನೋ ಅಥವಾ ಹೇಳ್ಕೊತಿದ್ದೀವಾ ಏನೋ ಗೊತ್ತಿಲ್ಲ. ಬಟ್ ಮೊಟ್ಟ ಮೊದಲ ಬಾರಿಗೆ ಕರೆದವ್ರು ಯಾರು ಅಂದರೆ MV ಪೈಲಿ ಅವರು, ಸರಿನಾ? ಭಾರತದ ಯಾವುದೇ ರಾಷ್ಟ್ರೀಯ ಜನ ಇವ್ರನ್ನ ಕರೆದಿಲ್ಲ ಮೊಟ್ಟ ಮೊದಲ ಬಾರಿಗೆ. ಬಟ್ ಒಬ್ಬರು ರೆಕಗ್ನೈಸ್ ಮಾಡಿದವ್ರು ಯಾರು? ಇದಕ್ಕೆ ಫುಲ್ ದುಡ್ದಿದ್ದೀರಿ ನೀವು, ಅದಕ್ಕೆ ನಿಮಗೆ ನಾನು ಭಾರತ ಸಂವಿಧಾನದ ಪಿತಾಮಹ ಅಂತ ಕರಿತೀನಿ ಅಂತ, ಸರಿನಾ? ಸೊ ಹಾಗೆ ಹೇಳ್ಬೋದಲ್ಲ, 389 ಜನ ಇದ್ರು ಟೋಟಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ, ಸರಿನಾ? ಹಾಗೆ ಈ ಕರಡು ಸಮಿತಿಯಲ್ಲಿ ಟೋಟಲಿ 7 ಜನ ಇದ್ರು ಈ ಅಂಬೇಡ್ಕರ್ನ ಹಿಡ್ಕೊಂಡು. ಓಕೆ, ಈ ಅಂಬೇಡ್ಕರ್ ಅವರು ಏನಿದಾರಲ್ವ ಇವ್ರನ್ನ ಹಿಡ್ಕೊಂಡ್ರೆ ಟೋಟಲ್ 7 ಜನ ಕಂಡು ಬರ್ತಾರೆ. ಯಾಕೆ ಅವ್ರನ್ನ ಯಾರನ್ನೂ ಕೂಡ ನಾವು ಕರೀಲಿಲ್ಲ ಸಂವಿಧಾನದ ಪಿತಾಮಹ ಅಂತ? ಇಫ್ ಇವರು MV ಪೈಲಿ ಅವರು ಏನೋ ಒಬ್ಬ ಹೇಳ್ದಪ್ಪ ಹುಚ್ಚ, ನಾವು ಬಿಡ್ಬೋದಾಗಿತ್ತಾ? ಯಾಕೆ ಬಿಡಲಿಲ್ಲ? ಬಟ್ ಅವ್ರು ಸರಿಯಾಗಿ ಹೇಳಿದ್ದಾರೆ ಅಂತ ನಾವು ಯಾಕೆ ತೊಗೊಂಡಿದ್ದೀವಿ ಗೊತ್ತಾ? ಸೊ ಈ ಸಂವಿಧಾನ ರಚನೆ ಆಗೋ ಸ್ಟಾರ್ಟಿನಿಂದ ಏನು ಈ 9 ಡಿಸೆಂಬರ್ 1946 ಏನಿದೆಯಲ್ವಾ, ಸೊ ಆ ದಿನದಿಂದ ಇದು ಜನವರಿ 26, 1950 ಕಂಟಿನ್ಯೂ ಆಗಿ ವಿತ್ ಕಾನ್ಸ್ಟಂಟ್ ಆಗಿ ಡಿಸಿಪ್ಲಿನ್ ಆಗಿ ದುಡಿದವರು ಯಾರು ಅಂದರೆ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು, ಸರಿನಾ? ಸೊ ಎಲ್ಲರೂ ಕೂಡ ಬರ್ತಾರೆ. ಇವಾಗ ನೋಡಿ, ಕರಡು ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರಲ್ವ, ಟೋಟಲ್ 7 ಜನ ಇದ್ದಾರಲ್ವ, ಆ 7 ಜನದಲ್ಲಿ ನಿಮಗೆ ಒಬ್ಬರು ಡೆತ್ ಆಗ್ತಾರೆ, ಒಬ್ಬರು ತಾವು ಕೆಲಸನೇ ಬಿಟ್ಟು ಅವರು ಫಾರಿನ್ಗೆ ಹೋಗ್ತಾರೆ. ಸೊ ಅವ್ರ ಸ್ಥಾನದಲ್ಲಿ ಬೇರೆಯವ್ರು ಬರ್ತಾರೆ, ಒಬ್ಬೊಬ್ರಿಗೆ ವಯಸ್ಸಾಗುತ್ತೆ ಅವ್ರು ಬಿಟ್ಟು ಹೋಗ್ತಾರೆ. ಸೊ ಆ ರೀತಿ ಎಷ್ಟೋ ಈ 389 ಮಂದಿಯಲ್ಲಿ ಎಷ್ಟೋ ಜನ ಹೋದರೂ ಬಂದರು, ಬಟ್ ಚೇಂಜ್ ಆಗದೆ ಅಲ್ಲೇ ಇದ್ದು ಕಾನ್ಸ್ಟೆಂಟ್ ಆಗಿದ್ದು ಅದಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿದವ್ರು ಯಾರು ಅಂದರೆ ನಿಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕಂಡು ಬರ್ತಾರೆ, ಸರಿನಾ? ಸೊ ಅದಕ್ಕೆ ನಾವೆಂತ ಹೇಳ್ತೀವಿ, ಈ ಸಂವಿಧಾನದ ಪಿತಾಮಹ ಅಂತ ನಾವು ಕರಿತೀವಿ, ಸರಿನಾ? ಸೊ ಈ ಸಂವಿಧಾನದ ಪಿತಾಮಹ ಅಂತ ಕರೆದಿರ್ತಕ್ಕಂತಹ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು 2 ವಿಧಿಗಳ ಬಗ್ಗೆ ಹೇಳ್ತಾರೆ. ಒಂದು ನನಗೆ ಹೆವಿ ಇಷ್ಟ ಆಗಿದೆ, ಒಂದು ನನಗೆ ಹೆವಿ ಲವೇಬಲ್ ಒಂದು ಆರ್ಟಿಕಲ್ ಇದೆ, ಹಾಗೆ ಇನ್ನೊಂದು ಹೆವಿ ಹೇಟೇಬಲ್ ಆರ್ಟಿಕಲ್ ಇದೆ ಅಂತ ಹೇಳ್ತಾರೆ ಅವರು. ಯಾವುದು? ಇವಾಗ ಏನು ಸುಮ್ಮನೆ ಹೇಳಿದ್ರೆ ಅವರು ಯಾವುದೋ ಒಂದು ಬುಕ್ಕಲ್ಲಿ ಬರೆದ್ರಾ? ಇಲ್ಲ. ಇವಾಗ ಭಾರತ ರಾಷ್ಟ್ರೀಯ ದೊರೆ ಎಂದು ಡಿಸ್ಕವರಿ ಆಫ್ ಇಂಡಿಯಾ ಒಳಗೆ ಜವಾಹರ್ಲಾಲ್ ನೆಹರು ಬರೆದ್ರಪ್ಪ. ಓಕೆ, ಅವರು ಡೈರೆಕ್ಟ್ ಬಾಯಿಂದ ಹೇಳಿಲ್ಲ, ಬಟ್ ಇವರು ಅಂಬೇಡ್ಕರ್ ಅವರು ಬಾಯಿಂದ ಹೇಳ್ತಾರೆ 2ನ್ನ. ಅವಾಗ ಒಬ್ಬರು ರಿಪೋರ್ಟರ್ ಕೇಳ್ತಾರೆ, ಸರ್ ಯಾವ ವಿಧಿಯನ್ನು ನೀವು ಫುಲ್ ಇಂಟ್ರೆಸ್ಟ್ ಇದೆ ನಿಮಗೆ, ಯಾವ ಒಂದು ವಿಧಿ ಇದರಲ್ಲಿ ಚೆನ್ನಾಗಿದೆ ಹೇಳಿ ಸರ್ ಅಂತ. 32ನೇ ವಿಧಿ ಅಂತ ಹೇಳ್ತಾರೆ ಅವರು, ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು, ಸರಿನಾ? 32ನೇ ವಿಧಿ ಎಂಥ ವಿಧಿ ಇದೆ ಅಂದರೆ, ನೀನು ಏನೇ ಮೂಲಭೂತ ಹಕ್ಕುಗಳನ್ನು ಕಳ್ಕೊಂಡ್ರೂ ಕೂಡ ನಿನಗೆ ಹೊಳ್ಳಿ ಪಡ್ಕೊಳ್ಳೋಂಥ ಶಕ್ತಿ ನಿನಗೆ 32ನೇ ವಿಧಿಯಲ್ಲಿ ಹೇಳಿದ್ದೀವಿ ಸರ್ ಅಂತ ಹೇಳ್ತಾರೆ ಅವರು. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು, ಸರಿನಾ? ಸೊ ಅದಕ್ಕೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ವಿಧಿ ಯಾವುದಂದರೆ 32ನೇ ವಿಧಿ. ಹಾಗೆ ಇನ್ನೊಬ್ರು ಯಾರೋ ನಮ್ಮಂಥವ್ರು ನಿಮ್ಮಂಥವ್ರು ಒಬ್ಬರು ಗಾಸಿಪ್ ಎಬ್ಬಿಸ್ಬೇಕಲ್ಲ, ಸೊ ಅದಕ್ಕೆ ಅಂಥ ರಿಪೋರ್ಟರ್ ಒಬ್ರು ಕೇಳ್ತಾರೆ, ಸರ್ ಹಾಗಾದರೆ ಇಷ್ಟ ಆಗದೆ ಇರುವ ಒಂದು ವಿಧಿ ಯಾವುದು ಅಂತ, ಸರಿನಾ? ಸೊ ಅವಾಗ ಹೇಳ್ತಾರೆ ಇವರು 356ನೇ ವಿಧಿ ಏನಿದೆ ಅಲ್ವಾ, ಏನು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಹಾಕ್ತಾರಲ್ವಾ, ಮೀನ್ಸ್ ರಾಷ್ಟ್ರಪತಿಯ ಅಧಿಕಾರ ಹೇರ್ತಲ್ವಾ ಒಂದು ರಾಜ್ಯದ ಮೇಲೆ, ರಾಜ್ಯದ ಸಂಪೂರ್ಣ ಅಧಿಕಾರವನ್ನು ಕಿತ್ತುಕೊಂಡು ರಾಷ್ಟ್ರಪತಿಯ ಅಧಿಕಾರವನ್ನು ಹೇರಿದೆಯಲ್ವಾ, ಅದರಂತಹ ಕೆಟ್ಟದಾದದ್ದು ಏನೂ ಇಲ್ಲ ನನ್ನ ಸಂವಿಧಾನದಲ್ಲಿ. ಸೊ ಅದೇ ನನಗೆ ಕೆಟ್ಟದಾದ ಸಂವಿಧಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಧಿ ಅಂತ ಹೇಳ್ತಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು, ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅತಿ ಇಷ್ಟವಾದದ್ದು ಒಂದು ಯಾವುದು ಆರ್ಟಿಕಲ್ ಅಂದರೆ 32ನೇ ಆರ್ಟಿಕಲು. ಹಾಗೆ ಅತಿ ಅವರಿಗೆ ಇಷ್ಟ ಆಗದೆ ಇರೋ ಒಂದು ಆರ್ಟಿಕಲ್ ಯಾವುದಂದರೆ 356ನೇ ಆರ್ಟಿಕಲು. ಹಾಗೆ ಅವರು ಈ 32ನೇ ಆರ್ಟಿಕಲ್ಗೆ ಏನಂತ ಕರೆದಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಕರೆದಿದ್ದಾರೆ ಅಂತ ಕೇಳಿದ್ರೆ, ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ, ಸರಿನಾ? ಮೀನ್ಸ್ ಆತ್ಮ ಮತ್ತು ಹೃದಯ ಅಂದರೆ ಫುಲ್ ಅದು ನೆಸಸರಿನೇ ಇದೆ. ಈ ಹೃದಯ ಇರಲಿಲ್ಲ ಅಂದರೆ ಹಾರ್ಟ್ ಬ್ಲಡ್ ಪಂಪ್ ಆಗಲ್ಲ, ಸೊ ಮನುಷ್ಯ ಹಾಗೆ ಮೇಲೆ ಶಿವ ಶಿವ ಅಂತಾನೆ. ಆತ್ಮ ಇರಲಿಲ್ಲ ಅಂದರೆ ಅವನ ಅಸ್ತಿತ್ವನೇ ಇರೋದಿಲ್ಲ. ಸೊ ಅವಾಗಲೂ ಕೂಡ ಇದ್ರೇನು ಇದ್ದು ಸತ್ತಂಗೆ. ಸೊ ಅದಕ್ಕೆ ಆತ್ಮ ಮತ್ತು ಹೃದಯ ಅಂತ ನಿಮಗೆ ಯಾವುದನ್ನು ಕರೀತಾರೆ? 32ನೇ ವಿಧಿ ಕರೀತಾರೆ. ಮೀನ್ಸ್ 32ನೇ ವಿಧಿ ಇಲ್ಲ ಅಂದರೆ ಆ ಸಂವಿಧಾನಕ್ಕೆ ಏನೂ ವ್ಯಾಲ್ಯೂ ಇಲ್ಲ ಅಂತ ಹೇಳ್ದಂಗೆ ಅವ್ರ ಅರ್ಥ, ಸರಿನಾ? ಜಸ್ಟ್ ನಾವು ತಿಳ್ಕೊತೀವಿ 32ನೇ ವಿಧಿ ಆತ್ಮ ಮತ್ತು ಹೃದಯ ಅಂತ ಕರೆದ್ರು ಮುಗೀತು. ಬಟ್ 32ನೇ ವಿಧಿ ಅಷ್ಟು ರೆಸ್ಪಾನ್ಸಿಬಲ್ ಇದೆ, ಅದು ಇರಲಿಲ್ಲ ಅಂದರೆ ಇಡೀ ಸಂವಿಧಾನ ಏನೂ ಇಲ್ಲ ಅಂತ ಹೇಳೋದು ಮೀನಿಂಗ್ ಅದು. ಹಾಗಾದರೆ ಬೇರೆ ಯಾವುದೂ ಇಲ್ಲವಾ? ಇದೆ. ಬಟ್ ಅದು ಎಲ್ಲದಕ್ಕಿಂತ ಕೂಡ ಫುಲ್ ಟಾಪ್ ಹೇಗೆ ಬ್ರೈನು, ಹೃದಯ ಎಲ್ಲವೂ ಕೂಡ ಏನು ಬೇಕಲ್ವಾ, ಸೊ ಆತ್ಮ, ಆ ರೀತಿ ಇದ್ದಂಥ ಒಂದು ಹೃದಯ ಯಾವುದು, ಒಂದು ಆರ್ಟಿಕಲ್ ಯಾವುದು ಅಂದರೆ ಈ 32ನೇ ಆರ್ಟಿಕಲ್ ಅಂತ ಅವ್ರು ಹೇಳ್ತಾರೆ, ಸರಿನಾ? ಸೊ ಇದು ಎಲ್ಲವೂ ಕೂಡ ನಿಮಗೆ ಕಥೆ ಅನ್ನಿಸ್ಬೋದು. ಬಟ್ ಇಲ್ಲಿ ಏನಾದರೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಅವರಿಗೆ ಇಷ್ಟ ಆಗದೆ ಇರೋ ಒಂದು ವಿಧಿ ಯಾವುದು ಅಂತ ನಿಮಗೆ ಕೇಳಿದಾಗ ಸುಮ್ಮನೆ ಮೇಲೆ ನೋಡಬೇಕಾಗತ್ತೆ, ಟೈಮ್ ಎಷ್ಟಾಗದ ಅಂಥೇಳಿ, ಸರಿನಾ? ಸೊ ಎಕ್ಸಾಮಲ್ಲಿ ಆ ರೀತಿ ಆಗೋದು ಬೇಡದೆ. ಸೊ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ಎಲ್ಲವೂ ಕೂಡ ಒಂದೇ ಬುಕ್ಕಲ್ಲಿ ಸಿಗಲ್ಲ ರೀ. ಎಲ್ಲವೂ ಕೂಡ ಒಬ್ಬ ಟೀಚರ್ ಹತ್ರನೇ ಸಿಗೋದಿಲ್ಲ. ಎಲ್ಲವೂ ಕೂಡ ನೀವು ಒಬ್ಬರೇ ಕಲಿಯೋಕ್ಕಂತಾನೆ ಆಗೋದಿಲ್ಲ. ಎಲ್ಲವೂ ಕೂಡ ಒಂದೇ ಸರಿ ಸೆಲ್ಫ್ ಸ್ಟಡಿ ಅಂತ ಆಗೋದಿಲ್ಲ. ಬಟ್ ಪ್ರತಿಯೊಂದು ಕಡೆನೂ ಕೂಡ ನೀವು ಕೆಲವೊಂದು ಮಾಹಿತಿಯನ್ನು ತೊಗೋಬೇಕಾಗುತ್ತೆ. ಇವಾಗ ಕ್ವಶನ್ ಪೇಪರಿಂದ ಮಾಹಿತಿಯನ್ನು ತೊಗೊಳ್ಳಿ, ಕ್ವಶನ್ ಪೇಪರಿಂದ, ಸರಿನಾ? ಇಸ್ ಜಸ್ಟ್ ನಾಟ್ ಅಗ್ನಿವೀರ್ಗಂತ. ಇವಾಗ ನಿಮಗೆ ಥಂಬ್ನೇಲ್ ಹಾಕಿರ್ಬೋದು, ನಾನು ಅಗ್ನಿವೀರ 2025 ಅಂತ ವಿಡಿಯೋ ಮಾಡಿ ಹಾಕಿರ್ಬೋದು. ಬಟ್ ಇಲ್ಲಿವರೆಗೂ ಏನು ಮಾಹಿತಿ ಹೇಳಿದ್ದೀನಲ್ವಾ, ಇಟ್ಸ್ ನಾಟ್ ಜಸ್ಟ್ ಅಗ್ನಿವೀರಕ್ಕೆ. ನೀವು CHSL ವರೆಗೂ ನೀವು ಯಾವುದೇ ಎಕ್ಸಾಮ್ ಬರೀರಿ, RRB ನೀವು ಯಾವುದೇ ಕ್ವಶನ್ ಪೇಪರ್ ತೊಗೊಳ್ಳಿ, ಈ ಕ್ವಶನ್ ನಿಮಗೆ ಬರುತ್ತೆ. ಹಾಗೆ ನೀವು SSCನಲ್ಲಿ CHSL, SSC, MTS, GD ಮತ್ತು CHSLಲ್ಲಿ ಆ ಲೆವೆಲ್ವರೆಗೂ ನಿಮಗೆ ಈ ಕ್ವಶನ್ಗಳು ಬರ್ತವೆ.
ಮೀನ್ಸ್ ಎಲ್ಲದಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಇದೆ ಅಂತ ನನ್ನ ಅನಿಸಿಕೆ. ಓಕೆ, ಸೊ ಯಾವುದೇ ಆದರೂ ಕೂಡ ಅದರ ಆಳ ಎತ್ತರ ತಿಳ್ಕೊಬೇಕು ನಾವು ಅಷ್ಟೇ ಅನ್ನೋದು. ಓಕೆ, ಸೊ ಅದನ್ನೆಲ್ಲ ಹೊರತುಪಡಿಸಿ ಸೊ ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಕ್ಲಾಸ್ ಕೇಳಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ obviously ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.